ಪ್ರವಾಸ ನಿಮ್ಮ ಸಂಶೋಧನೆ ಮುಖ್ಯ ಭಾಗ್ಯ. ತುಂಬ ನೀವು ಓಡಾಡಿದ್ದೀರ ಕರ್ನಾಟಕದಲ್ಲಿ ಮತ್ತು ಹೊರಗೂ ಕೂಡ. ಈಗ ನೀವು ಬರೆದಿರೋ ಹೊಸ ಪ್ರವಾಸ ಕಥನ, ಪ್ರವಾಸ ಚಿಂತನೆ ಅಂತ ಕರಿತಾ ಇದ್ದಾರೆ, ಜೆರುಸಲೇಮ್ ಪುಸ್ತಕನ. ಏನು ರಾಮತ್, ಪ್ರವಾಸ ನಿಮ್ಮ ಚಿಂತನೆಗೆ ಯಾವ ರೀತಿ ರೂಪಿಸಿರಬಹುದು? ಇದಕ್ಕೂ ಕೂಡ ಹಂಪಿ ವಿಶ್ವವಿದ್ಯಾಲಯ ಕಾರಣ ಅಂತ ನನ್ಗೆ ಅನ್ಸುತ್ತೆ. ಯಾಕಂದ್ರೆ ಪ್ರಿಂಟ್ ಆದ ಪುಸ್ತಕಗಳನ್ನ ಟೇಬಲ್ ಮೇಲೆ ಇಟ್ಕೊಂಡು ರಿಸರ್ಚ್ ಮಾಡೋ ಒಂದು ಪದ್ಧತಿಯಿಂದ ಕಂಪ್ಲೀಟ್ ನನ್ನನ್ನು ಬೇರೆ ಹಾದಿಗೆ ಹೋಗು, ಜನರ ಹತ್ರ ಹೋಗು, ತಿರುಗಾಡು ಅಂತ ಒಂದು ತಳ್ಳಿತಲ್ಲ ಆ ಒತ್ತಡ, ಅದು ನನಗೆ ಇಡೀ ಭಾರತವನ್ನೇ ನಾನು ತಿರುಗಾಡಕ್ಕೆ ಅವಕಾಶ ಕೊಡ್ತು. ಮತ್ತು ಪ್ರವಾಸ ಕೂಡ ನನ್ನ ವೈಯಕ್ತಿಕವಾದ ಒಂದು. ಸೊ ನನ್ನ ಪ್ರವಾಸದಲ್ಲಿ 3 ಸ್ತರಗಳಿವೆ. ಒಂದು, ಕರ್ನಾಟಕದ ಹಳ್ಳಿಗಳಲ್ಲಿ ಜನರಲ್ಲಿರುವ ತಿಳುವಳಿಕೆಯನ್ನು ಪಡೆಯೋದಕ್ಕಾಗಿ ಮಾಡಿದ ಪ್ರವಾಸ, ಕ್ಷೇತ್ರ ಕಾರ್ಯಗಳು. ಎರಡನೇದು, ಭಾರತ. ನಿಜವಾಗ್ಲೂ ಚಂದನ್, ಭಾರತ ಬಹಳ ಸುಂದರವಾದ ದೇಶ. ಅದರ ಭೌಗೋಳಿಕ ಸಂಪತ್ತು. ನನಗೆ ನೋಡಿ, ಯಾವುದೋ ಒಂದು ಬಂಗಾಲ್ನಲ್ಲಿ ಯಾವುದೋ ಒಂದು ಕೊಂಕಾಳಿತಲ ಅಂತ ಒಂದು ಹಳ್ಳಿಗೆ ಹೋಗಿದ್ದೆ. ಅಜ್ಞಾತವಾದ ಜಾಗ. ಈಗ ನಾನು ಅಷ್ಟು ನಿರ್ಭೀತಿಯಿಂದ ತಿರುಗಾಡ್ತೀನೋ ಇಲ್ಲೋ ಗೊತ್ತಿಲ್ಲ. ಬಟ್ ಆದ್ರೆ ಜನ ಕರ್ನಾಟಕದಿಂದ ಇಲ್ಲಿ ಏನೋ ಅಧ್ಯಯನ ಮಾಡಕ್ ಬಂದಿದ್ದಾನೆ ಅಂತ ತಮ್ಮ ಮನೆಯ ಬಂಧುವಿನ ಹಾಗೆ ಪ್ರೀತಿ ಮಾಡಿದ್ದಾರೆ. ನನ್ಗೆ ನಿಜವಾಗ್ಲೂ ಕ್ಷೇತ್ರಕಾರದ ನೆನಪುಗಳು ಅಂದ್ರೆ ಊಟ, ವಸತಿ, ತಿಳುವಳಿಕೆ ಎಲ್ಲವನ್ನೂ ಕೊಟ್ಟ ಕರ್ನಾಟಕ ಜನ. ಸೊ ನಾನು ಆಮೇಲೆ ಸ್ವಲ್ಪ ವಿದೇಶಗಳಿಗೆ ಹೋಗಕ್ಕೆ ಶುರು ಮಾಡಿದೆ. ಭೂತಾನ್ ಮತ್ತು ನೇಪಾಳ. ಅನೇಕ ಸಲ ನಮ್ಮ ಪ್ರವಾಸ ಕಥನಗಳ ದೊಡ್ಡ ಸಮಸ್ಯೆ ಅಂದ್ರೆ ಇಂಗ್ಲೆಂಡ್ ಮತ್ತು ಅಮೆರಿಕದ 100 ಪ್ರವಾಸ ಕಥನ. ಆದ್ರೆ ನಮ್ಮ ಮೇಲೆ ತುಂಬಾ ಪ್ರಭಾವ ಬೀರುವ ಚೈನಾ ಮೇಲೆ, ನೇಪಾಲ್ ಮೇಲೆ, ಭೂತಾನ್ ಮೇಲೆ ಪ್ರವಾಸ ಕಥನಗಳೇ ಇಲ್ಲ. ಎಷ್ಟೊಂದು ಸಾಂಸ್ಕೃತಿಕ ಕೊಡುಗೆಗಳಾಗಿವೆ. ಸೊ ನನಗೆ ಆ 2ನೇ ಸ್ತರದಲ್ಲಿ ನಾನು ನಮ್ಮ ನೆರೆಯ ದೇಶಗಳಿಗೆ ಹೋಗಕ್ಕೆ ಶುರು ಮಾಡಿದೆ. 3ನೇದು, ನಾನು ಮಧ್ಯ ಏಷ್ಯಾಕ್ಕೆ ಹೋದೆ. ಅದು ನನ್ನ ಬಹಳ ತಿಳುವಳಿಕೆ. ಯಾಕೆ ನೋಡಿ, ಇವತ್ತಿಗೂ ನಾನು ಟರ್ಕಿಗೆ ಹೋದಾಗ, ಇಸ್ತಾನ್ಬುಲ್ ಅಲ್ಲಿ ಇರುವಾಗ, ಇಸ್ತಾನ್ಬುಲ್ನ ರಾಜಕುಮಾರನೊಬ್ಬನಿಗೆ ಅವರ ಅಣ್ಣನಿಂದ ಕೊಲೆಯಾಗುವ ಒಂದು ದುಸ್ಥಿತಿ ಬರ್ತದೆ. ಆವಾಗ ಒಬ್ಬ ವ್ಯಾಪಾರಿ ಮೂಲಕ ಅವನ ತಾಯಿ, ಆ ಮಗುವಿನ ತಾಯಿ, ಅವನನ್ನ ಇಲ್ಲಿಗೆ ಕಳಿಸ್ತಾಳೆ. ಅವನು ಬಿಜಾಪುರದ ಮೊದಲನೇ ಆದಿಲ್ ಶಾಹಿ ದೊರೆ, ಯೂಸುಫ್ ಆದಿಲ್ ಶಾಹಿ. ಸೊ ಅಷ್ಟರ ಮಟ್ಟಿಗೆ ಟರ್ಕಿ ಜೊತೆಗೆ, ಜೊರ್ಡಾನ್ ಜೊತೆಗೆ, ಇರಾಕ್ ಜೊತೆಗೆ, ಇರಾನ್ ಅಂತೂ ಬಿಡಿ, ಅದು ಯಾವತ್ತೂ ನಮ್ಮ ದೇಶದ ಒಂದು ಭಾಗ ಅನ್ನೋ ಥರದಲ್ಲಿ ಇದ್ದದ್ದು. ಯಾಕಂದ್ರೆ ಸಂಸ್ಕೃತ ಮತ್ತು ಪಾರ್ಸಿ ಭಾಷೆ ಒಂದೇ ಮಾತು, ಮೂಲದಿಂದ ಬಂದು. ಇವತ್ತು ಕನ್ನಡ ಭಾಷೆನಲ್ಲಿ ಎಷ್ಟೊಂದು ಸರ್ಕಾರಿ ಕಾರ್ಖಾನೆಯಲ್ಲಿ ಕಾಗದ ತಯಾರಾಗುತ್ತದೆ ಅಂತಂದ್ರೆ 4 ಫಾರ್ಸಿ ಶಬ್ದಗಳು, ಒಂದು ಕನ್ನಡ ಇದೆ. ಅಷ್ಟು ಮಟ್ಟಿಗೆ ಸಂಬಂಧ ಇದೆ. ಸೊ ಹೀಗಾಗಿ ಭಾರತದ ಜೊತೆಗೆ ಹಿಸ್ಟಾರಿಕಲಿ, ಕಲ್ಚರಲಿ, ಧಾರ್ಮಿಕವಾಗಿ ಸಂಬಂಧ ಇರೋ ದೇಶಗಳನ್ನು ನಾನು ನೋಡಕ್ಕೆ ಅಂತ ನಾನು ಹೋದೆ. ಆಮೇಲೆ ನಾನು ಸ್ವಲ್ಪ ಜರ್ಮನಿ ಮತ್ತು ವಿದೇಶಗಳಿಗೆ ಹೋದೆ. ಸೊ ಈ ಎಲ್ಲ ಅನುಭವಗಳನ್ನ ಕನ್ನಡಿಗರಿಗೆ ಹಂಚ್ಕೊಳ್ಳುವಾಗ ಐ ವುಡ್ ಲೈಕ್ ಟು ಸೇ, ಶೇರ್ ಮಾಡುವಾಗ ನನಗೊಂದು ಸಮಸ್ಯೆ ಕಾಡಿತ್ತು. ಏನು ಅಂದ್ರೆ, ಈಗ ಮಾಹಿತಿ ತಂತ್ರಜ್ಞಾನದಲ್ಲಿ ಎಲ್ಲವೂ ಬೆರಳ ತುದಿಯಲ್ಲಿ ಸಿಗ್ತದೆ ಮಾಹಿತಿ. ನಾನು ಯಾಕೆ ಮಾಹಿತಿ ಕೊಡಬೇಕು? ಸೊ ನನ್ನ ಅನುಭವ ಮತ್ತು ಚಿಂತನೆಯನ್ನು ಮಾತ್ರ ಶೇರ್ ಮಾಡಬೇಕು. ಅದರಿಂದ ಹಳೆ ಪ್ರವಾಸ ಕಥನಗಳೇನು ಮಾಹಿತಿ ಕೊಡ್ತವೆ, ಅದರಿಂದ ಸ್ವಲ್ಪ ಹೊರಗಡೆ ಬಂದು ನನ್ನ ಚಿಂತನೆಯನ್ನು. ಯಾಕಂದ್ರೆ ಚಂದನ್, ಯಾವುದೇ ದೇಶಕ್ಕೆ, ಯಾವುದೇ ರಾಜ್ಯಕ್ಕೆ ಪ್ರವಾಸ ಹೋದ್ರೆ ಅದು ನನ್ನ ಕನ್ನಡಿ. ಅದು ನೋಡಿ, ನಾವು ಎಷ್ಟು ನದಿಗಳನ್ನ ಪೂಜೆ ಮಾಡ್ತೀವಿ, ಆದ್ರೆ ನಾವು ನದಿಗಳನ್ನ ಚಂದ ಇಟ್ಕೊಂಡಿಲ್ಲ. ಆದ್ರೆ ಅವ್ರು ನದಿ ಪೂಜೆ ಮಾಡಲ್ಲ, ನದಿ ಚಂದ ಇಟ್ಕೊಂಡಿದ್ದಾರೆ. ಅದು ನೋಡುವಾಗ ಈವನ್ ಭೂತಾನಲ್ಲಿ ನದಿಗಳು ಎಷ್ಟು ಚೆನ್ನಾಗಿದೆ. ಅಂದ್ರೆ ನಮ್ಮ ಸಂಸ್ಕೃತಿಯನ್ನು ನಾವು ವಿಮರ್ಶಕರಾಗಿ ನೋಡ್ಬೇಕು ಅಂದ್ರೆ ನಾವು ವಿದೇಶಗಳ ಸಂಸ್ಕೃತಿಯನ್ನು ಕನ್ನಡಿಯಾಗಿ ಬಳಸ್ಬೇಕು. ಅಥವಾ ಎಷ್ಟೋ ಸಲ ನಾವು ಎಷ್ಟು ಇಂಪಾರ್ಟೆಂಟ್ ಅಂತ ಕೂಡ ಅಲ್ಲಿಗೆ ಹೋದಾಗ ಗೊತ್ತಾಗ್ತದೆ, ನಮ್ಮ ಹ್ಯೂಮನ್ ರಿಲೇಷನ್ಸ್ ಇತ್ಯಾದಿ. ಸೊ ನಮ್ಮ ದೋಷನೂ ಗೊತ್ತಾಗ್ತದೆ, ನಮ್ಮ ಶಕ್ತಿನೂ ಗೊತ್ತಾಗ್ತದೆ. ಈ ಚಿಂತನೆಯನ್ನು ಹಂಚ್ಕೋಬೇಕು ಅಂತ ಹೇಳಿ ನಾನು ಉದ್ದೇಶಪೂರ್ವಕವಾಗಿ ಪ್ರವಾಸ ಚಿಂತನ ಅಂತ ಮಾಡಿದೆ. ರಾಮತ್, ನಾನು ಇನ್ನೊಂದು ಪ್ರಶ್ನೆ ಕೇಳಬೇಕು ಅಂತಿದ್ದೆ ನಿಮ್ನ. ಈ ಸಂಶೋಧನೆಗಳು ಮಾಡ್ತಾ, ಈ ತರ ಪ್ರವಾಸ ಹೊರಡ್ತಾ, ಪೂರ್ವ ಸಿದ್ಧತೆ ಅಂದ್ರೆ ಏನು ನಿಮಗೆ? ನೀವು ಯಾವ ರೀತಿಯಲ್ಲಿ ಇದನ್ನ ನೋಡಿದೀರಾ? ಒಂದು, ಚಂದನ್, ಸ್ವಲ್ಪ ಮಟ್ಟಿಗೆ ಓದ್ಕೊಳ್ತೇನೆ. ಈಗ ಟರ್ಕಿಗೆ ಹೋಗ್ಬೇಕು, ಭೂತಾನ್ಗೆ ಹೋಗ್ಬೇಕು, ನೇಪಾಳಕ್ಕೆ ಹೋಗ್ಬೇಕಂದ್ರೆ ಸ್ವಲ್ಪ ಮಟ್ಟಿಗೆ ಹೋಗ್ತೇನೆ. ಆದ್ರೂ ಆದಷ್ಟು ಹೋದ ಕಡೆ ಬಹಳ ಪ್ರಸಿದ್ಧವಾದ ಟೂರಿಸ್ಟ್ ಸ್ಪಾಟ್ಗಳಿದಾವಲ್ಲ, ಸಂತೆಗಳಾಗಿರ್ತವೆ, ಅಲ್ಲಿಗೆ ಹೋಗಲ್ಲ. ಮತ್ತು ಸ್ವಲ್ಪ ಭಿನ್ನವಾಗಿ ಬೇರೆ ಬೇರೆ ಹಳ್ಳಿಗಳಲ್ಲಿ, ಉದಾಹರಣೆಗೆ ನಾವು ಲಭೋಸ ಎಂಬ ಹಳ್ಳಿಲಿ ಉಳ್ಕೊಂಡಿದ್ವಿ ಭೂತಾನಲ್ಲಿ. ಅದು ಎಷ್ಟು ಅದ್ಭುತವಾದ್ರೆ ಬುದ್ಧಿಸಂನ ಬೇರೆನೇ ಚಿತ್ರ ಕೊಡ್ತು. ಅಲ್ಲಿ ಒಂದು ಶಿಷ್ಣಾರಾಧನೆಯ ಒಂದು ಬುದ್ಧಿಸಂ ಇದೆ ಅಲ್ಲಿ.
ಸಂತಾನ ಆಗದಿರೋರು ಬಂದು ಅಲ್ಲಿ ಒಂದು ರಾತ್ರಿ ಇರ್ತಾರೆ, ಆ ಥರದ್ದೆಲ್ಲ ಇದೆ. ಸೊ ಅನೇಕ ಸಲ ನಾವು ಟೂರಿಸ್ಟ್ ಸ್ಪಾಟ್ಗೆ ಅಲ್ಲದೆ, ಅಂದ್ರೆ ನನ್ನ ಸಂಶೋಧನೆ ಮತ್ತು ಸಾಂಸ್ಕೃತಿಕ ಆಸಕ್ತಿಯಿಂದ ಕೂಡ ನಾನು ಹಾಗೆ ಮಾಡ್ತೇನೆ. ಮತ್ತು ಆದಷ್ಟು ಜನರ ಜೊತೆಗೆ ಮಾತಾಡ್ತೇನೆ, ಸಾಮಾನ್ಯ ಜನರು, ಮಹಿಳೆಯರು ಮುಖ್ಯವಾಗಿ ಅವ್ರ ಜೊತೆಗೆ ಮಾತಾಡ್ತೇನೆ. ಯಾಕಂದ್ರೆ ಒಂದು ದೇಶದ ಚರಿತ್ರೆ ಅಲ್ಲಿನ ಪುಸ್ತಕಗಳಿಂದ, ಅಲ್ಲಿನ ವಿದ್ವಾಂಸರಿಂದ, ಅಲ್ಲಿನ ಗೈಡ್ಗಳಿಂದ ತಿಳ್ಕೊಳ್ಳೋಕ್ಕಿಂತಲೂ ಬಹಳ ಭಿನ್ನವಾಗಿ ಜನರ ಜೊತೆಗೆ ಮಾತಾಡಿದ್ರೆ ನಮ್ಗೆ ಗೊತ್ತಾಗ್ತದೆ. ಸೊ ಹಾಗೆ ನನ್ನ ನೋಡುವ ಮೆಥಡಾಲಜಿಲಿ ನಾನು ಸ್ವಲ್ಪ ಬದಲಾವಣೆ ಮಾಡ್ಕೊಳ್ತೇನೆ. ಅದು ಕ್ಷೇತ್ರ ಕಾರ್ಯದಿಂದ ಬಂದ ತರಬೇತಿ ಅದು. ಹೀಗಾಗಿ ಬೇರೆ ಥರದ ಒಂದು ಚಂದನ್, ಒಂದಂತೂ ಸತ್ಯ, ನಮ್ಮ ರಾಜಕಾರಣ, ಪ್ರಭುತ್ವ ಬೇರೆ ಬೇರೆ ದೇಶಗಳ ಮೇಲೆ ಸೃಷ್ಟಿ ಮಾಡಿರೋ ತಿಳುವಳಿಕೆಗಳ ಆಚೆ ಜನರನ್ನು ಭೇಟಿ ಮಾಡಿದ್ರೆ ಬೇರೆನೇ ತಿಳುವಳಿಕೆ ಬರ್ತದೆ. ನಿಜವಾಗ್ಲೂ ಅಷ್ಟೊಂದು ದ್ವೇಷಗಳಿರೋಲ್ಲ ಅಲ್ಲಿ, ಬಹಳ ಪ್ರೀತಿ ಮಾಡ್ತಾರೆ ನಮ್ಮ ದೇಶವನ್ನ, ಹಾಗೆ ಅಂತ ನಮ್ಗೆ ಅನಿಸ್ತದೆ. ಈ ಅನುಭವದಲ್ಲಿ ಭಾಷೆ ಪ್ರಮುಖ ಆಗಲ್ಲ, ಒಂಥರದ ಬಾಂಧವ್ಯ ಗುರುತಿಸೋದ್ರಲ್ಲಿ. ಮತ್ತು ಇದು ನೀವು ಸಾಂಸ್ಕೃತಿಕ ವಿಮರ್ಶೆ ಜೊತೆ ಸಾಹಿತ್ಯ ವಿಮರ್ಶೆನೂ ಮಾಡಿದ್ದೀರ. ಸಾಹಿತ್ಯ ವಿಮರ್ಶೆ ಅಂದ್ರೆ ಬರಹಗಾರ ಲೇಖನಗಳು, ಅವ್ರ ಕಾವ್ಯ, ಅವರ ಇದು ನೀವು ನಾಟಕಗಳು ಮಾಡಿಲ್ಲ ಅಂತ ನಾನು ಗಮನಿಸಿದೆ. ಈ ಸಾಹಿತ್ಯ ವಿಮರ್ಶೆ ನಿಮ್ಮ ದೃಷ್ಟಿಲಿ ಯಾವ ಥರ ಕೆಲಸ? ಆಮೇಲೆ ನೀವು ಇದೇ ಕೆಲಸವನ್ನ ನೀವು ವಿದ್ಯಾರ್ಥಿ ದಿನಗಳಿಂದ ಗಮನಿಸಿದ್ರೆ ಈಗ ಮಾಡ್ತಿರೋದು ಕಂಪೇರ್ ಮಾಡಿದ್ರೆ ನೀವು ಬೇರೆ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿದ್ದೀರ ಅದನ್ನ? ನನಗೆ ಕಲಿಸಿದ ಇಬ್ಬರು ಗುರುಗಳು ತಮ್ಮ ಕಾಲದಲ್ಲಿ 80ರ ದಶಕದಲ್ಲಿ ಬಹಳ ಪ್ರಸಿದ್ಧ ವಿಮರ್ಶಕರು, ಜಿ.ಎಚ್. ನಾಯಕರು ಮತ್ತು ಎಚ್.ಎಂ. ಚೆನ್ನಯ್ಯನವರು. ಜಿ.ಎಚ್. ನಾಯಕರಂತೂ ಕನ್ನಡ ವಿಮರ್ಶೆಯಲ್ಲಿ ಅವ್ರು ಹೇಳಿದ ಕೊನೆ ಮಾತು ಅನ್ನೋ ಥರದಲ್ಲಿ ಇತ್ತು. ಸೊ ಹೀಗಾಗಿ ನಾನು ಅವರ ಶಿಷ್ಯನಾಗಿ ವಿಮರ್ಶೆಯನ್ನ ಶುರು ಮಾಡಿದೆ, ಸಾಹಿತ್ಯ ವಿಮರ್ಶೆಯನ್ನು ಶುರು ಮಾಡಿದೆ. ಅದು ಬಹಳ ಬೇಗ ಅದರಿಂದ ನನಗೆ ಹೊರಗಡೆ ಬರಬೇಕು ಅಂತ ಅನಿಸ್ತು. ಯಾಕೆಂದ್ರೆ ಈ ಕ್ಷೇತ್ರ ಕಾರ್ಯ ಮಾಡಿ, ಜನರನ್ನು ಭೇಟಿ ಮಾಡಿ, ಈ ಫಿಲಾಸಫಿ, ರಿಲಿಜನ್, ಕಲ್ಚರ್ಗಳ ಮೇಲೆ ಅಧ್ಯಯನ ಮಾಡಕ್ ಶುರು ಮಾಡಿದ್ಮೇಲೆ ಬಹಳ ನೀರಸ ಅನ್ಸ್ಲಿಕ್ಕೆ ಶುರು ಮಾಡಿತು. ಬಹಳ ಬಹಳ ದೂರ ಈ ದಾರಿಯಲ್ಲಿ ಪ್ರಯಾಣ ಮಾಡಲಾರೆ ವಿಮರ್ಶೆಯಲ್ಲಿ ಅಂತ ಅನಿಸ್ತು. ಆದ್ರೂ ನಾನು ಏನ್ ಸಾಂಸ್ಕೃತಿಕ ಅಧ್ಯಯನಗಳು ಮಾಡಿದ್ರು ಸಾಹಿತ್ಯದ ವಿಮರ್ಶೆಯನ್ನು ಬಿಟ್ಟಿಲ್ಲ, ಟೂಲ್ ಅನ್ನು ಬಿಟ್ಟಿಲ್ಲ. ಯಾಕಂದ್ರೆ ಈ ಎಲ್ಲ ಪಂಥಗಳಲ್ಲೂ ಲಿಟ್ರೇಚರ್ ಇದೆ, ಸುಫಿಗಳ ಸಾಹಿತ್ಯ ಇದೆ, ಶಾಕ್ತ ಸಾಹಿತ್ಯ ಇದೆ, ತತ್ವಪದ ಸಾಹಿತ್ಯ ಇದೆ, ಆರೂಢ ಸಾಹಿತ್ಯ. ಸೊ ಅಲ್ಲಿ ನನ್ನ ಈ ಸಾಹಿತ್ಯ ವಿಮರ್ಶೆ ತರಬೇತಿಯನ್ನು ಬಳಸ್ತಾ ಇದ್ದೀನಿ. ಆದ್ರೆ ಕೇವಲ ಪ್ರಿಂಟೆಡ್ ಆದ ಒಂದು ಪುಸ್ತಕಗಳಿಗೆ ವಿಮರ್ಶೆ ಬರೆಯೋ ಒಂದು ಪದ್ಧತಿಯಿಂದ ನಾನು ಹೊರಗಡೆ ಬಂದೆ. ಮತ್ತು ನಾನು ವಿಮರ್ಶೆ ಶುರು ಮಾಡಿದಾಗ ಈ ಇಬ್ಬರು ಗುರುಗಳಿಂದ ಪ್ರಭಾವಿತನಾಗಿ, ಆಮೇಲೆ ಆರ್.ಕೆ. ಮಣಿಪಾಲ, ಎಸ್. ಶಿವಾನಂದ್ ಇವರು ವಿಮರ್ಶೆಗಳು ಓದುವಾಗ, ಬರ್ಗೂರ್ ಓದುವಾಗ ಹೆಚ್ಚು ಸಮಾಜ ಲಿಂಕ್ ಆಯ್ತು. ನಾನು ಈಗಲೂ ಗೌರವಿಸ್ತೇನೆ ಎಫ್.ಜಿ. ಕೃಷ್ಣಮೂರ್ತಿ ಮತ್ತು ಕುರ್ತಕೋಟೆಯವರ ವಿಮರ್ಶೆ. ಆದ್ರೆ ನಂತರ ನಾನು ನಿಜವಾಗ್ಲೂ ನನ್ನ ಮೇಲೆ ಪ್ರಭಾವ ಬೀರಿದ್ದು ಜಿ. ರಾಜಶೇಖರ್ ಮತ್ತು ಡಿ.ಆರ್. ನಾಗರಾಜ್. ಸಾಹಿತ್ಯ ಎಷ್ಟು ಇಂಪಾರ್ಟೆಂಟ್ ಅಂತ ನಂಬಿ ಕೂಡ ಅದ್ರ ಆಚೆ, ಅದ್ರ ಜೊತೆಯಲ್ಲಿ ರಾಜಕೀಯ ಚರ್ಚೆಗೆ, ಸಮಾಜದ ಚರ್ಚೆಗೆ, ಫಿಲಾಸಫಿ ಚರ್ಚೆಗೆ, ಕಲ್ಚರ್ನ ಚರ್ಚೆಗೆ ಹೋಗ್ತಾರೆ ಅವರು. ಆ ಮಾದರಿ ನನಗೆ ಬಹಳ ಇಷ್ಟ ಆಯ್ತು. ಹೀಗಾಗಿ ನವ್ಯದ ವಿಮರ್ಶಕರಿಂದ ನಾನು ತರಬೇತಿ ತಕೊಂಡು, ಆಮೇಲೆ ಮಾರ್ಕ್ಸಿಸ್ಟ್ ವಿಮರ್ಶೆಯಿಂದ ಸ್ವಲ್ಪ ಕಾಲ ಇದ್ದು, ಈ ಬಗ್ಗೆ ಒಂದು ಸಾಂಸ್ಕೃತಿಕವಾಗಿ ನೋಡುವ ಒಂದು 3ನೇ ಹಂತಕ್ಕೆ ನಾನು ದಾಟಿದೆ. ನವೋದಯ ಕಾಲದ ವಿಮರ್ಶಕರಿದ್ರಲ್ಲ, ರಾಮತ್, ಡಿ.ಎಲ್.ಎನ್. ಆಗಿರ್ಬೋದು, ಇವನ್ ಕುವೆಂಪು ಅಂದ್ರೆ ನಮ್ಗೆ ತೀನಂ ಶ್ರೀಕಂಠಯ್ಯ ಇವರೆಲ್ಲ ಇದ್ರಲ್ಲ, ಅವರು ಒಂದು ಮೂಲಭೂತವಾಗಿ ವಿಮರ್ಶೆ ಅಂದ್ರೆ ನಾವು ಟೀಕೆ ಮಾಡೋದು ಅಂತ ಒಂದೇನು ಜನಪ್ರಿಯವಾದ ಕಲ್ಪನೆ ಇದೆ. ಮೊದಲು ಸಾಹಿತ್ಯ ಕೃತಿಯನ್ನ ಪ್ರೀತಿ ಮಾಡ್ಬೇಕು. ಆ ಪ್ರೀತಿಯಿಂದ ನಾವು ನಮ್ಮ ಪಯಣ ಆರಂಭ ಮಾಡ್ಬೇಕು ಅಂತ ನಮ್ಗೆ ಕಲ್ಸ್ಕೊಟ್ಟವ್ರೆ ಇದ್ರು. ಕುವೆಂಪು, ತೀನಂ ಶ್ರೀ ಈ ಥರದವರೆಲ್ಲ ಟೆಕ್ಸ್ಟ್ನ ಪ್ರೀತಿ ಮಾಡಿದೆ, ಲೇಖಕರನ್ನ ಪ್ರೀತಿ ಮಾಡಿದೆ. ನೀವು ಆಮೇಲೆ ನೀವು ಟೀಕೆ ಮಾಡೋದು ಅರ್ಥ ಇಲ್ಲ, ಮೊದಲು ಪ್ರೀತಿ ಮಾಡ್ಬೇಕು ಅಂತ ಬೆಳೆಸೋರು. ಆದ್ರೆ ಅದಕ್ಕೊಂದು ನಿಜವಾಗ್ಲೂ ಒಂದು ಶಿಸ್ತು ಕೊಟ್ಟವ್ರು ನಾವಿದವರು. ಸೊ ನನ್ಗೆ ಈಗ ವಿಮರ್ಶೆ ಈಗ ಏನಾಗ್ಬೇಕು ಅಂತ ನಾನು ಬಯಸ್ತಿದ್ದೀನಿ ಅಂದ್ರೆ, ಪ್ರೊಫೆಷನಲ್ ಆಗಿ ವಿಮರ್ಶೆಯನ್ನ ಪ್ರಾಕ್ಟೀಸ್ ಮಾಡೋ ಕೆಲವರು ಇದ್ದು ಅವ್ರು ಮಾತ್ರ ಮಾಡ್ತಾ ಇರುವಂತ ಪದ್ಧತಿ ನಿಂತು ಹೋಗ್ಬೇಕು. ಎಲ್ರು ಪುಸ್ತಕ ಓದೋರು ಎಲ್ರು ಕೂಡ, ಅದೊಬ್ಬ ಆಟೋ ಡ್ರೈವರ್ ಆಗಿರ್ಬೋದು, ಒಬ್ಬ ಇಂಜಿನಿಯರ್ ಆಗಿರ್ಬೋದು, ಒಬ್ಬ ಡಾಕ್ಟರ್ ಆಗಿರ್ಬೋದು. ನನಗೆ ಈ ಪುಸ್ತಕ ಯಾಕೆ ಮುಖ್ಯ ಆಯ್ತು ಮತ್ತೆ ಯಾಕೆ ಇಷ್ಟ ಆಗ್ಲಿಲ್ಲ ಅಂತ ತಮ್ಮ ಪ್ರತಿಕ್ರಿಯೆಯನ್ನು ಹೇಳಕ್ ಶುರು ಮಾಡಿದ್ರೆ, ಪ್ರೊಫೆಷನಲ್ ಆಗಿ ವಿಮರ್ಶಕರು ಬರೆಯೋ ಈ ಜಡವಾದ ವಿಮರ್ಶೆಗಿಂತ ಇದು ಹೆಚ್ಚು ಜೀವಂತವಾಗಿರ್ತದೆ, ಅದಕ್ಕೊಂದು ಬಹುತ್ವ ಬರ್ತದೆ ಅಂತ ನಂಗೆ ಅನ್ಸುತ್ತೆ. ನಂಗೆ ಯಾವಾಗ್ಲೂ ಲಂಕೇಶ್ ನೆನೆಸ್ಕೊಳ್ತೇನೆ. ಲಂಕೇಶ್ಗೆ
ಸಾಹಿತ್ಯದ ವಿದ್ಯಾರ್ಥಿ ಆಗಿದ್ರು ಕೂಡ ಮೆಥಾಡಿಕಲಿ ವಿಮರ್ಶೆ ಮಾಡ್ತಿರ್ಲಿಲ್ಲ. ಖಂಡಿತ ಇಲ್ಲ. ಈ ಪುಸ್ತಕ ನಂಗೆ ಯಾಕೆ ಇಷ್ಟ ಮತ್ತೆ ಯಾಕೆ ಇಷ್ಟ ಇಲ್ಲ ಅಂತ ಸಾಮಾನ್ಯ ಜನರಿಗೂ ಅರ್ಥವಾಗಂಗೆ ಹೇಳೋರು. ನಂಗನ್ಸುತ್ತೆ ಈಗ ನಾವೆಲ್ಲರೂ ಕೂಡ ಲೇಖನ ಬರೀತಿರೋ ಎಲ್ಲಾ ಲೇಖಕರು, ಸಾಮಾನ್ಯ ಜನರು ಕೂಡ ಓದುಗರಾಗಿರೋರು ಪ್ರತಿಕ್ರಿಯೆಗಳನ್ನು ಕೊಡ್ತಾ ಹೋದ್ರೆ ಕನ್ನಡದ ವಿಮರ್ಶೆಗೆ ಒಂದು ಏನೋ ಜಡತೆ ಬಂದಿದೆಯಲ್ಲ, ಪ್ರೊಫೆಷನಲ್ ಕ್ರಿಟಿಕ್ಸ್ ಇಂದ ಅದು ಹೊರಟೋಗ್ಬಿಡುತ್ತೆ. ಮತ್ತೆ ಅದಕ್ಕೊಂದು ಜಾಗ ಇದೆ. ಅಂದ್ರೆ ಈ ಸಾಹಿತ್ಯದ ವಲಯದ ಹೊರಗಿಂದ ಪ್ರತಿಕ್ರಿಯೆ ನೀಡೋರ ಸಂಖ್ಯೆ ಜಾಸ್ತಿ ಆಗ್ತಿದೆ. ಅಲ್ಲೊಂದು ಕ್ರಿಯಾತ್ಮಕತೆ ನೀವು ಕಂಡಿದ್ದೀರಾ. ಆದ್ರೂ ಒಂದು ಶಿಸ್ತಿಂದ ಅಭ್ಯಾಸ ಮಾಡಿರೋ ಒಂದು ವರ್ಗ ಇದೆಯಲ್ಲ, ಒಂದು ಕಂಪ್ಯಾರಿಟಿವ್ ಅವೇರ್ನೆಸ್ ಇರುತ್ತೆ ಬೇರೆ ಬೇರೆ ಸಂಪ್ರದಾಯಗಳ ಬಗ್ಗೆ. ಆಮೇಲೆ ಸಾಹಿತ್ಯ ಪಠ್ಯವನ್ನ ಏನೋ ಅಲೆಗಡ್ತಿದ್ದೀರಾ ಅಂತಲ್ಲ, ಬಟ್ ಆ ವಿಷಯದಲ್ಲಿ ನೀವು ಜಡತ್ವ ಬಂದಿದೆ ಅಂತ ಹೇಳ್ತೀರಲ್ಲ, ಹಂಗಿದ್ದಾಗ ನಿಮಗೆ ಎಲ್ಲಿಂದ ಹೊಸತನ ಬರ್ಬೋದು ಅನ್ಸುತ್ತೆ? ನಿಮ್ಗೆ ಯಾವ ತರದ್ದ ಚರ್ಚಾಲೋಕದಿಂದ ಲಿಟರರಿ ಆಗೋದೇ ಜಡತನ. ಆ ಲಿಟ್ರೇಚರ್ನ ಜೊತೆಗೆ ನಾವು ರಾಜಕಾರಣವನ್ನ, ಕಲ್ಚರ್ನ, ರಿಲಿಜನ್ನ, ನಮ್ಮ ಸುತ್ತಮುತ್ತ ಇರೋ ಬದುಕನ್ನ ಹಾಗೆ ಒಳಗೊಳ್ಳದೆ ಹೋದ್ರೆ ಅಂದ್ರೆ ಕೃತಿ ಎದುರುಗಡೆ ಇದೆ, ಅದನ್ನು ವಿರಚನೆ ಮಾಡಿ, ಅದು ವಿರಚನೆ ಮಾಡಿ ವಿಮರ್ಶೆ ಅಲ್ಲ. ಆ ಕೃತಿ ಯಾವ ಒಂದು ಚಾರಿತ್ರಿಕ ಸಾಂಸ್ಕೃತಿಕ ಸಂದರ್ಭದಲ್ಲಿ ಜನ್ಮ ತಳೀತು, ಅದರ ಪರಿಣಾಮ ಸಮಾಜದ ಮೇಲೆ, ಪ್ರಭುತ್ವದ ಮೇಲೆ, ಓದುಗರ ಮೇಲೆ ಏನಾಯ್ತು, ಇವೆಲ್ಲವೂ ಸೇರ್ಬೇಕಲ್ಲ. ಆವಾಗ ಸಹಜವಾಗಿ ಅದು ಕೇವಲ ಲಿಟರರಿ ಸರ್ಕಲ್ ಇಂದ ಆಚೆ ಹೋಗುತ್ತೆ. ಅದು ಅದನ್ನ ಈಗ ನೋಡಿ, ನನ್ಗೆ ತುಂಬಾ ಪ್ರಭಾವ ಮಾಡಿದಂತಹ JH ನಾಯಕರ ವಿಮರ್ಶೆಯನ್ನ ಮರಳಿ ಓದೋಕ್ ಕಷ್ಟ ಆಗ್ತಿದೆ. ಆದ್ರೆ ರಾಜಶೇಖರ್ ಮತ್ತು DR ಅವರ ವಿಮರ್ಶೆ ಯಾಕೆ, ಅದೊಂದು ಸಾಂಸ್ಕೃತಿಕ ಸಂಕಥನವಾಗಿ ರೂಪಾಂತರಗೊಳ್ತು. ವಿಮರ್ಶೆ ಹಾಗೆ ರೂಪಾಂತರಗೊಳ್ಳದೆ ಹೋದ್ರೆ ಜಡ ಆಗ್ತದೆ ಅಂತ ನಂಗೆ ಅನ್ಸುತ್ತೆ. ರಾಮತ್, ನೀವು ಕನ್ನಡದ ಲೋಕದ ಹೊರತಾಗಿ ಬೇರೆ ಕಡೆಯಿಂದ ಬೇರೆ ಭಾಷೆಗಳ ಲೇಖಕರು, ವಿಮರ್ಶಕರು ಯಾರು ನಿಮ್ಮನ್ನ ಹೆಚ್ಚು ಸ್ಪರ್ಶಿಸಿದ್ದಾರೆ, ಪ್ರಭಾವಿಸಿದ್ದಾರೆ? ಹಾಗೆ ಭಾರತದ ಬೇರೆ ಬೇರೆ ಭಾಷೆಗಳಲ್ಲಿ ಬಂದಿರೋ ಕೃತಿಗಳಲ್ಲಿ ನಾನು ಓದ್ತೇನೆ ಮತ್ತು ಅನುವಾದದಲ್ಲಿ ಓದ್ತೇನೆ, ಮೂಲ ಇಂಗ್ಲಿಷ್ಗಿಂತಲೂ. ಹಾಗೆ ಓದುವಾಗ ನಮ್ಮ ಲೇಖಕರ ಜೊತೆಗೆ ಅವ್ರನ್ನ ನಾನು ಜೋಡಿಸ್ಕೊಂಡು ಹೋಗ್ತೇನೆ. ಉದಾಹರಣೆಗೆ ವೈಕಂ ನನ್ನ ಬಹಳ ಪ್ರಿಯವಾದ ಲೇಖಕ. ನನಗೂ ಕೂಡ ಸಾಮಾನ್ಯ ಅಂತ ಮುಂಡೇನ್ ಲೈಫ್ ಅಂತ ಕರಿತೀವಲ್ವ, ಸಾಮಾನ್ಯರ ಬದುಕನ್ನು, ದೈನಿಕ ಚಟುವಟಿಕೆಗಳನ್ನು ಒಂದು ದಾರ್ಶನಿಕವಾಗಿ ಕಟ್ಕೊಟ್ಟ ದೊಡ್ಡ ಒಂದು ಯಶಸ್ಸು ಅವತ್ತು. ಮತ್ತು ಪ್ರೇಮ, ಇನ್ಫ್ಯಾಕ್ಟ್ ಸೂಫಿಸಂನಿಂದ ಬಹಳ ಪ್ರಭಾವಿತರಾಗಿದ್ದ ಲೇಖಕರಲ್ಲಿ ವೈಕಂ ಒಬ್ರು. ಅವ್ರು ಓದುವಾಗ ನನಗೆ ಕುವೆಂಪು ನನಗೆ ನೆನಪಿಗೆ ಬರ್ತಾರೆ. ಕುವೆಂಪು ಜೊತೆಗೆ ಅವ್ರನ್ನ ಇಟ್ಟು ನೋಡ್ಬೇಕು ಅನ್ಸುತ್ತೆ. ಅಥವಾ ನಮ್ಮ ಗೋದಾನ್ ಅಥವಾ ಪ್ರೇಮ್ಚಂದ್ ಓದುವಾಗ ನಂಗೆ ದೇವನೂರು, ಇನ್ಫ್ಯಾಕ್ಟ್ ದೇವನೂರು ಒಂದ್ ಕಡೆ ಹೇಳಿದ್ದಾರೆ, ಪ್ರೇಮ್ಚಂದ್ ಅವರ ಕಫನ್ನಿಂದ ನಾನು ಪ್ರಭಾವಿತ. ಸೊ ಭಾರತೀಯ ಲೇಖಕರನ್ನು ಓದುವಾಗ, ಮುಖ್ಯವಾಗಿ ಫಿಕ್ಷನ್ ರೈಟರ್ಸ್ ಅನ್ನು ನಮ್ಮ ಲೇಖಕರ ಜೊತೆಗೆ ಇಟ್ಟು ಕನ್ನಡದ ಸೆನ್ಸಿಬಿಲಿಟಿ ಎಷ್ಟು ಅದಕ್ಕಿಂತ ಡಿಫ್ರೆಂಟ್ ಆಗಿದೆ ಅಂತ ಓದ್ತೇನೆ. ಇದಲ್ಲದೆ ನನಗೆ ಬೇರೆ ತರದ ಪುಸ್ತಕಗಳು ಓದಕ್ಕೆ ಇಷ್ಟಪಡ್ತೇನೆ. ಉದಾಹರಣೆಗೆ ಜೀವನ ಲೀಲೆ ಅಂತ ಕಾಕಾ ಕಾಲೇಲ್ಕರ್ ಬರೆದಿದ್ದು. ಗಾಂಧೀಜಿಯವರು ಸೆಕ್ರೆಟರಿ ಆಗಿದ್ರು. ಗಾಂಧೀಜಿ ಜೊತೆ ಇಡೀ ಭಾರತ ಸುತ್ತುವಾಗ ನದಿಗಳ ಮೇಲೆನೆ ಒಂದು ಪುಸ್ತಕ ಬರೆದ್ರು. ಜೀವನ ಅಂದ್ರೆ ಮರಾಠಿಲಿ ನೀರು. ಮೂಲತಃ ಕರ್ನಾಟಕದ ಬೆಳಗಾವಿ ಜಿಲ್ಲೆ ಒಂದು ಹಳ್ಳಿಯಲ್ಲಿ ಹುಟ್ಟಿದವರು. ನೋಡಿ, ನನಗೆ ಕನ್ನಡದಲ್ಲಿ ಈ ತರದ ರಿಸರ್ಚ್ ಜಾಸ್ತಿ ಆಗ್ಬೇಕು ಅನ್ಸುತ್ತೆ. ಒಂದು ಮೀನಿನ ಬಗ್ಗೆ ಪುಸ್ತಕ ಬಂದಿದೆ, ಮೀನಿನ ಆಹಾರದ ಬಗ್ಗೆ, ಕುದುರೆ ಬಗ್ಗೆ, ಒಂದು ನದಿ ಬಗ್ಗೆ. ನಂಗೆ ಕಾಕಾ ಕಾಲೇಲ್ಕರ್ ಓದ್ಬಿಟ್ಟು ಕರ್ನಾಟಕದ ನದಿಗಳ, ಹೊಳೆಗಳ ಮೂಲಕ ಕರ್ನಾಟಕ ಅಂತ ಒಂದು ಲೇಖನ ಬರೆದೆ ನಾನು. ಈಚೆಗೆ ಕೇರಳದಿಂದ ಒಬ್ಬ ಜೋಣಿ ಅಂತ ಒಬ್ಬ ಲೇಖಕ, ಕಾವೇರಿ ಹುಟ್ಟೋದು ಕೇರಳದಲ್ಲಿ, ಅಂದ್ರೆ ಕಪಿಲೆ ಹುಟ್ಟೋದು, ಕಪಿಲ. ಅವನು ಅದು ಪೂಂಪುಹಾರ್ನ ಅಂದ್ರೆ ಮದ್ರಾಸ್, ತಮಿಳುನಾಡಿನ ಪೂಂಪುಹಾರಲ್ಲಿ ಸೇರೋ ತನಕ ಆ ನದಿ ಜೊತೆಗೆ ಪ್ರಯಾಣ ಮಾಡಿ ಅದರ ಆಸ್ಪಾಸಿನ ಊರುಗಳ ಮೇಲೆ ಒಂದು ಅದ್ಭುತ ಪುಸ್ತಕ ಬರೆದಿದ್ದಾರೆ, ಕನ್ನಡಕ್ಕೆ ಬಂದಿದೆ. ಸೊ ನನ್ಗೆ ನದಿಗಳು, ಆ ನದಿಗಳ ಮೇಲೆ ಆಸಕ್ತಿ ಹುಟ್ಟಿಸಿದ್ದು ಕಾಕಾ ಕಾಲೇಲ್ ಪುಸ್ತಕ. ಮರಾಠಿನಲ್ಲಿ ಅಂತ ತುಂಬಾ ಪುಸ್ತಕಗಳನ್ನು ನಾನು ಇಷ್ಟಪಟ್ಟೆ. ಅದರಲ್ಲಿ ಮಾನವ ಎಚ್ಚೆತ್ತಾಗ, ಗೋದಾವರಿ ಪೊಳ್ಳೆಕರ್, ಒಬ್ಬ ಮೇಲ್ಜಾತಿಯ ಮೇಲ್ವರ್ಗಕ್ಕೆ ಸೇರಿದ ಹೆಣ್ಮಗಳು ತನ್ನ ಇಡೀ ಬದುಕನ್ನು ಮಹಾರಾಷ್ಟ್ರದ ಒಂದು ಬುಡಕಟ್ಟಿನ ಹಿತಕ್ಕಾಗಿ, ಏಳಿಗೆಗಾಗಿ ಕಳಿತಾಳಲ್ಲ, ಆ ಕಥನ, ಒಬ್ಬ ಹೆಣ್ಮಗಳು. ಸೊ ಬೇರೆ ಬೇರೆ ಭಾಷೆಯಲ್ಲಿ ಬಂದಿರುವ ಫಿಕ್ಷನ್ ಅಲ್ಲದೆ ಇರೋ ಈ ತರದ ಪುಸ್ತಕಗಳಿಂದ ನಾನು ತುಂಬಾ ಪ್ರಭಾವಿತನಾಗ್ತೀನಿ.
ಹಂಗೆ ನೋಡಿದ್ರೆ ನಂಗೆ ಪ್ರಿಯವಾದ ಲೇಖಕ ಟಾಲ್ಸ್ಟಾಯ್. ಹ್ಮ್. ಟಾಲ್ಸ್ಟಾಯ್ ಓದುವಾಗಲೆಲ್ಲ ನನಗೆ ಕುವೆಂಪು ಜೊತೆಗೆ ಇಟ್ಟು ಓದ್ತೇನೆ. ಯಾಕಂದ್ರೆ ಟಾಲ್ಸ್ಟಾಯ್ ಓದದ ಮೊದಲು ಟಾಲ್ಸ್ಟಾಯ್ ರಿಜೆಕ್ಟ್ ಮಾಡಿದ್ರು ಕುವೆಂಪು. ಏನಪ್ಪಾ ಇದು, ನನ್ನ ಕರ್ಣಿನ ಹಾದರದ ಕತೆ ಬರೆದಿದ್ದಾನೆ. ಆಮೇಲೆ ಅವ್ರಿಗೆ ಇನ್ಸ್ಪೈರ್ ಆಗಿ ತಮ್ಮ ಈ ಮಹಾಕಾದಂಬರಿ ಬರೆದ್ರು. ಸೊ ಜಗತ್ತಿನ ಅತ್ಯಂತ ಶ್ರೇಷ್ಠ ಲೇಖಕರನ್ನೆಲ್ಲ ಓದುವಾಗ ಅವರು ಕನ್ನಡದವರೇ ಅಂತ ಅನ್ಸ್ಬಿಡುತ್ತೆ ನನಗೆ ಅನೇಕ ಸಲ. ಯಾರು ರಾಮತ್ ಈ ಶ್ರೇಷ್ಠ ಲೇಖಕರು ನಿಮ್ಗೆ ತುಂಬಾ ಇಷ್ಟಪಟ್ಟು ಓದೋರು ಯಾರು? ಕನ್ನಡ ಅಲ್ಲ, ನಾನ್ ಇಂಡಿಯನ್ ರೈಟರ್ಸ್. ಅಫ್ಕೋರ್ಸ್ ಮಾರ್ಕ್ವೆಸ್, ಟಾಲ್ಸ್ಟಾಯ್. ಅಂದ್ರೆ ಫಿಕ್ಷನ್ ಅನ್ನು ಹೆಚ್ಚು ನಾನು ಆರಿಸ್ಕೊಂಡಿದ್ದೇನೆ. ಅಂದ್ರೆ ಯಾಕೆ ಅವರೆಲ್ಲ ಇಷ್ಟ ಆಗ್ತಾರೆ ಅಂದ್ರೆ, ಒಂದು ಒಂದು ಕಾದಂಬರಿ ಬರೆಯುವಾಗ ಇಡೀ ಆ ದೇಶದ ಕಥನವನ್ನೇ ತಂದಿಟ್ಬಿಡ್ತಾರೆ. ಇವತ್ತಿಗೂ ನಾನು ಬಾಲ್ಯದಲ್ಲಿ ಓದಿದ್ದು ಟಾಲ್ಸ್ಟಾಯ್ ಕಥೆಗಳು, ಒಬ್ಬನಿಗೆ ಎಷ್ಟು ನೆಲ ಬೇಕು ಅಂತ. ನನ್ಗನ್ಸುತ್ತೆ ಈ ಕತೆ ಈಗ ಬಹಳ ಇಂಪಾರ್ಟೆಂಟ್ ಆಗಿದೆ. ಯಾಕಂದ್ರೆ ಒಂದು ನೆಲದಾಹ ಅನ್ನೋದು, ಈ ಕ್ರೋನಿ ಕ್ಯಾಪಿಟಲಿಸಂ, ಒಬ್ಬನಿಗೆ ಎಷ್ಟು ಹಣ ಬೇಕು ಅಂತ ಕ್ರೋನಿ ಕ್ಯಾಪಿಟಲಿಸಂಗೆ ನಾವು ಕೇಳ್ಬೇಕಾಗಿದೆ. ಆ ಕಥೆಯ ಟೈಟ್ಲ್ ಅನ್ನು ನಾವು ಬೇರೆ ಬೇರೆ ಅರ್ಥದಲ್ಲಿ, ಒಬ್ರಿಗೆ ಎಷ್ಟು ಬೇಕು ಸಂಪತ್ತು, ದಿಢೀರನೆ ಸಂಪತ್ತನ್ನು ಪಡೆಯೋದು ಅನೈತಿಕ ಅಲ್ಲ. ಮತ್ತು ಅವನು ಹೀರೋ ಅನ್ನೋ ಥರದ ಒಂದು ಎಕಾನಮಿ, ಒಂದು ಆಲೋಚನೆ ಭಾರತದಲ್ಲಿ ಬೆಳೀತಿರುವಾಗ ಆ ಥರದ ಕಥೆಗಳನ್ನು ಮತ್ತೆ ರಿವಿಸಿಟ್ ಮಾಡಬೇಕು ಅಂತ ನನ್ಗೆ ಅನ್ಸುತ್ತೆ. ಸೊ ಯಾವ ಲೇಖಕ ತನ್ನ ದೇಶದ, ತನ್ನ ಸಮಾಜದ ಬಗ್ಗೆ ಕ್ರಿಟಿಕಲ್ ಆಗಿ ಮತ್ತು ಆ ಇಡೀ ಸಾಂಸ್ಕೃತಿಕ ಲೋಕವನ್ನು ಕಟ್ಟಿಕೊಡ್ತಾನೆ, ಅವರೆಲ್ಲರೂ ನನಗೆ ಪ್ರಿಯ ಆಗಿದ್ದಾರೆ. ಮತ್ತು ನೀವು ಗೂಗಿ ದ ಕಿನ್ಯ ಲೇಖಕ, ಅವರ ಡಿಕಾಲನೈಸಿಂಗ್ ದ ಮೈಂಡ್ ನ ವಸಾಹತು ಪ್ರಜ್ಞೆ ಮತ್ತು ವಿಮೋಚನೆ ಅಂತ ಕನ್ನಡಕ್ಕೆ ಅನುವಾದ ಮಾಡಿದ್ದೀರ. ನಿಮ್ ತಿಯಂಗೋವಿನ ಪುಸ್ತಕ ಯಾಕೆ ಅಷ್ಟು ಇಷ್ಟ ಆಯ್ತು? ಅಂದ್ರೆ ಅನುವಾದ ಮಾಡೋಷ್ಟು ಇಷ್ಟ ಆಗಿದೆ ಯಾಕೆ? ಬಹುಶಃ 2000ನೇ ಇಸ್ವಿ ಆಸ್ಪಾಸಲ್ಲಿ ಕರ್ನಾಟಕದಲ್ಲಿ ಒಂದು ಕನ್ನಡ ರಾಷ್ಟ್ರೀಯತೆಯ ಚರ್ಚೆ ಇಂಪಾರ್ಟೆಂಟ್ ಆಯಿತು. ನಮ್ಮಲ್ಲಿ ಒಕ್ಕೂಟ ಸರ್ಕಾರ, ಕೇಂದ್ರ ಅಲ್ಲ, ಸಂವಿಧಾನದ ಪ್ರಕಾರ ಒಕ್ಕೂಟ ಸರ್ಕಾರ ಯಾವತ್ತೂ ನಮ್ಮ ಪ್ರದೇಶಗಳನ್ನ, ಕರ್ನಾಟಕ, ತಮಿಳುನಾಡು, ಈ ಥರದ ಪ್ರದೇಶಗಳನ್ನ, ಅದರ ರಾಜ್ಯ ಸರ್ಕಾರಗಳನ್ನ ಬಹಳ ಒಂದು ಬಗೆಯಲ್ಲಿ ದಮನದ ರೀತಿಯಲ್ಲಿ ನಡೆಸ್ಕೊಳ್ತದೆ. ಮತ್ತು ಇವುಗಳ ಭಾಷೆಯನ್ನ, ಸಂಸ್ಕೃತಿಯನ್ನ ಏಳಿಗೆ ಆಗೋದಕ್ಕೆ ಅಷ್ಟು ಅವಕಾಶ ಕೊಡೋದಿಲ್ಲ. ಇವಾಗ ಹಿಂದಿ ಹೇರಿಕೆ ಪ್ರಶ್ನೆ ಕೂಡ ನಮ್ಮ ಎದುರುಗಡೆ ಬಂದಿದೆ. ಸೊ ಯಾವತ್ತು ಭಾರತ ಒಂದು ಬೇಸಿಕಲಿ ಒಕ್ಕೂಟಗಳಿಂದ ಕೂಡಿದ ಬೇರೆ ಬೇರೆ ಪ್ರಾಂತ್ಯಗಳ ಒಂದು ಒಕ್ಕೂಟ. ಸೊ ಹೀಗಾಗಿ ಆ ಒಕ್ಕೂಟದ ಸ್ವಂತಿಕೆ ಏನಿದೆ, ಫೆಡರಲ್ ಸಿಸ್ಟಮ್ ನಲ್ಲಿ ಆ ಸ್ವಂತಿಕೆ ಏನಿದೆ, ಪ್ರಾಂತ್ಯಗಳ ಸ್ವಂತಿಕೆ ಏನಿದೆ, ಅದ್ರಲ್ಲಿ ಬಹಳ ಇಂಪಾರ್ಟೆಂಟ್ ಭಾಷೆ, ಅದರ ಜಿಯೋಗ್ರಫಿ, ಅದರ ಕಲ್ಚರ್, ಅದರ ಎಕಾನಮಿ. ಇದು ಎಲ್ಲ ಸರ್ಕಾರಗಳು ಹರಣ ಮಾಡಿವೆ. ಆ ಕಾರಣಕ್ಕೆ ಕೂಡ ಕನ್ನಡ ಭಾಷೆಯ ಮೂಲಕ ಕನ್ನಡಿಗರ ಒಂದು ಅಸ್ಮಿತೆಯನ್ನ ಕಟ್ಕೊಳ್ಳೋ ಒಂದು ಚರ್ಚೆಗಳು ಆವಾಗ ನಡೀತಾ ಇತ್ತು. ಆವಾಗ ಅನುವಾದಿಸ್ಬೇಕು ಅನಿಸ್ತು. ಎರಡು ಮುಖ್ಯ ಕಾರಣ, ಇಂಗ್ಲಿಷ್ನಲ್ಲಿ ನನ್ನಂತ ಹಳ್ಳಿಯಿಂದ ಬಂದವರು, ನಾವೆಲ್ಲ ಇಂಗ್ಲಿಷ್ನಲ್ಲಿ ಫೇಲ್ ಆದವರು. ಇಂಗ್ಲಿಷ್ ಹುಟ್ಟಿಸಿದ ಭಯೋತ್ಪಾದನೆ ಇದೆ ಅದನ್ನು ಚಂದನ್ ಅದನ್ನು ಓದುವಾಗ ನನ್ನ ಆತ್ಮಕತೆನೇ ಓದ್ತಾ ಇದ್ದೀನಿ ಅಂತ ನನಗೆ ಅನಿಸ್ತಾ ಇತ್ತು. ವಸಾಹತು ಪ್ರಜ್ಞೆ ಅನ್ನೋದು ಒಂದು ನಿಜ, ಅದೊಂದು ಕೆಲಸ ಮಾಡ್ತಾನೆ ಇದೆ. ನಮ್ಮ ಲೇಖಕರು ನೋಡಿದ್ರೆ, ನಮ್ಮ ಸಮಾಜ ಶಾಸ್ತ್ರಗಳನ್ನು ನೋಡಿದ್ರೆ, ಈಗ ನೀವು ನಮ್ಮ ಗಮನವನ್ನು ಹರಿಸಿರುವ ಕೆಲವು ಲೋಕ ನಿಮ್ಮ ಸೋಷಿಯಲ್ ಸೈನ್ಸ್ ಕಾಣೋದೇ ಇಲ್ಲ. ಅದು ಡೈರೆಕ್ಟ್ ವಸಾಹತು ಪ್ರಜ್ಞೆಯಿಂದಲೇ ಆಗಿರೋದು ಪ್ರಾಬ್ಲಮ್. ಅದು ಇದು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಮಾಡಿದೆ. ಸೊ ಇದರಿಂದ ಬಿಡುಗಡೆ ಹೊಂದುವ ಮಾರ್ಗಗಳನ್ನ ನೀವು ಯಾವ ರೀತಿಯಲ್ಲಿ ಕಂಡ್ಕೊಂಡ್ರಿ ನಿಮ್ಮ ಕೆಲಸದಲ್ಲಿ? ನನ್ಗನ್ಸುತ್ತೆ ಅವು ಒಂಥರ ಮೂಲಿಕೆಗಳಿದ್ದ ಹಾಗೆ. ನಮ್ಮ ಕಾಯಿಲೆ ಯಾವುದು ಅಂತ ಗೊತ್ತು ಮಾಡಿಕೊಂಡು ಆ ಮೂಲಿಕೆಯಿಂದ ಔಷಧ ನಾವೇ ತಯಾರು ಮಾಡಬೇಕು. ನಮ್ಮ ಕಾಯಿಲೆಗೆ ನೇರವಾಗಿ ಅವು ಔಷಧಿಗಳಲ್ಲ. ಅಂದ್ರೆ ಈ ಮೂಲಕ ಏನ್ ಹೇಳ್ತಿದೆ ಅಂದ್ರೆ, ಆ ಪರಂಪರೆಯಲ್ಲಿ ಮಿತಿಗಳು ಇವೆ, ಶಕ್ತಿನೂ ಇದೆ. ಆ ಶಕ್ತಿ ಅಂಶಗಳನ್ನು ನಾವು ಆಧುನಿಕ ಚಳವಳಿಗಳಿಗೆ, ಆಧುನಿಕ ಸಂವೇದನೆಗೆ, ನಮ್ಮ ಆಧುನಿಕ ಬದುಕಿಗೆ ಹೇಗೆ ಆರ್ಟಿಕ್ಯುಲೇಟ್ ಮಾಡ್ತೀವಿ, ಅನುಸಂಧಾನ ಮಾಡ್ತೀವಿ ಮತ್ತು ಮರು ಹುಟ್ಟಿಸ್ಕೊಳ್ತೀವಿ ಅನ್ನೋದು ಬಹಳ ಮುಖ್ಯ. ಇದ್ದಕ್ಕಿದ್ದಂತೆ ಪರಂಪರೆಯಲ್ಲಿರೋ ಆ ಸಂಗತಿಗಳು, ವಿಚಾರಗಳು ನಮ್ಮ ಈಗಿನ ಆಧುನಿಕ ಕಾಲದ ಸಮಸ್ಯೆಗಳಿಗೆ ಪರಿಹಾರ ಅಲ್ಲ. ಆದ್ರೆ ಅಲ್ಲಿಂದ ಒಂದು ಇನ್ಸ್ಪಿರೇಷನ್ ಸಿಗ್ಬೋದು, ಅಥವಾ ಅವುಗಳನ್ನು ನಾವು ಮರು ಹುಟ್ಟಿಸ್ಕೋಬೇಕು. ನಂಗನ್ಸುತ್ತೆ ಈ ಎಲ್ಲ ಪಂಥಗಳ ಮೇಲೆ, ಫಿಲಾಸಫಿಗಳ ಮೇಲೆ ಅಧ್ಯಯನ ಮಾಡುವಾಗ ಆಧುನಿಕ ಕಾಲವು, ಆಧುನಿಕ ಚಳವಳಿಗಳು, ಆಧುನಿಕ ಚಿಂತನೆಗಳು, ಅವುಗಳ ಜೊತೆಗೆ ಒಂದು
ಒಂದು ಅನುಸಂಧಾನ ಮಾಡಿ ಮರುಹುಟ್ಟಿಸಿಕೊಳ್ಳುವ ದಿಸಿನಲ್ಲೇ ಕೆಲಸ ಮಾಡ್ತಾರೆ. ನಾವು ನೀವು ಕಳೆದ 30 ವರ್ಷದಲ್ಲಿ ಏನು ಲಲಿತ ಪ್ರಬಂಧಗಳು ಅಂತ ಕರೀತಾರೋ ಅದನ್ನ ಯಥೇಚ್ಛವಾಗಿ ಬರೆದಿದ್ದೀರ. ಮಾಸಪತ್ರಿಕೆಗಳಲ್ಲಿ, ದಿನಪತ್ರಿಕೆಗಳಲ್ಲಿ, ಬೇರೆ ಬೇರೆ ವಿಷಯಗಳ ಬಗ್ಗೆ. ನಾನು ಆ ರೇಂಜ್ ಅಂತೂ ಅದ್ಭುತವಾದ ರೇಂಜ್ ಇದೆ ರಾಮತ್. ನನಗೆ ಅನಿಸಿದ್ದು ಸಿನಿಮಾ ನಟರ ಬಗ್ಗೆ ಬರ್ತಿದ್ದೀರಾ, ಹಬ್ಬಗಳ ಬಗ್ಗೆ, ಆಹಾರ ಪದ್ಧತಿಗಳ ಬಗ್ಗೆ. ಸೊ ಈ ಥರ ಒಂದು ಸಾಮಾನ್ಯ ಓದುಗರಿಗೆ ಅಂತ ಬರೆಯುವಾಗ ನಿಮ್ಮ ಮನಸ್ಸಲ್ಲಿ ಯಾವತ್ತೊಂದು ಬೇರೆ ಥರ ಹೊಣೆಗಾರಿಕೆ ಒಂದು ವರ್ಕ್ ಆಗುತ್ತಾ? ಯಾವ ಥರದ ಒತ್ತಡಗಳು ಥರ ಇಳಿಬಹುದಲ್ಲಿ? ಮೊದಲನೇದಾಗಿ ವಿಮರ್ಶೆ ಮತ್ತು ಸಂಶೋಧನೆಗೆ ಬಹಳ ಸೀಮಿತವಾದ ಓದುಗರ ಲೋಕಕ್ಕೆ ತಲುಪ್ತದೆ. ಮುಖ್ಯವಾಗಿ ವಿಮರ್ಶೆ ಅದು ಸಾಹಿತ್ಯದ ವಿದ್ಯಾರ್ಥಿಗಳು ಮತ್ತು ಅಧ್ಯಾಪಕರಷ್ಟೇ ಗಮನಿಸ್ತಾರೆ, ಉಳಿದ ಓದುಗರಿಗೆ ಅದು ಹೆಚ್ಚು ಹೋಗೋದಿಲ್ಲ. ಈ ಪಂಥಗಳ ಮೇಲೆ ಕೆಲಸ ಮಾಡಿದಾಗ ಸ್ವಲ್ಪ ಸಮುದಾಯಗಳು ರಿಸೀವ್ ಮಾಡಿದ್ವು ನಮ್ಮ ಪಂಥಕ್ಕೆ ಸಂಬಂಧಪಟ್ಟ. ಆದ್ರೆ ನನಗೆ ಇನ್ನೂ ವಿಸ್ತಾರವಾದ ಓದುಗ ಲೋಕಕ್ಕೆ ನನ್ನ ತಿಳುವಳಿಕೆಯನ್ನು, ನನ್ನ ಅನುಭವವನ್ನು ಶೇರ್ ಮಾಡಬೇಕು ಅನಿಸಿದಾಗ ನಾನು ಸ್ವಲ್ಪ ಪಾಪ್ಯುಲರ್ ಅಂತ ಕರಿಬಹುದಾದ ಪ್ರಕಾರ ಈ ಲಲಿತ ಪ್ರಬಂಧಗಳು, ಪ್ರವಾಸ ಮತ್ತು ಅಮೀರ್ ಬಾಯಿ ಕರ್ನಾಟಕೀಯ ಒಂದು ಜೀವನ ಚರಿತ್ರೆ. ನಮ್ಮಲ್ಲಿ ಈ ಪಾಪ್ಯುಲರ್ ಕಲ್ಚರ್ ಅಂತ ಕರಿತೀವಲ್ವ, ನೋಡಿ ನಮ್ಮ ಭಾರತ ದೇಶದಲ್ಲಿ ಸಿನಿಮಾ ಹಾಡುಗಳು ಮತ್ತು ಸಿನಿಮಾಗಳು ಜನರನ್ನು ರಂಜಿಸಿವೆ ಮಾತ್ರ ಅಲ್ಲ, ಅವರ ಆಲೋಚನಾ ಕ್ರಮವನ್ನು ಕೂಡ ಪ್ರಭಾವಿಸಿವೆ. ಎಷ್ಟೋ ಸಲ ನಾವು ಮಾತುಕತೆ ಆಗುವ ಆ ಸಿನಿಮಾದಲ್ಲಿ ಹೀಗೆ ಆಯ್ತಲ್ಲ, ಅಥವಾ ನಮ್ಮ ಅನೇಕ ಸಂಕಟಗಳು ನಮ್ಮ ಸಿನಿಮಾಗಳು ಹೇಳ್ತೀವಿ. ಸನಾದಿ ಅಪ್ಪಣ್ಣ ಸಿನಿಮಾದಲ್ಲಿ ಆಧುನಿಕತೆ ಅನ್ನೋದು ತನ್ನ ವೃತ್ತಿ ಮತ್ತು ಅಪ್ಪನ ಜೊತೆಗೆ ಡಿಸ್ಕನೆಕ್ಟ್ ಮಾಡಿಕೊಂಡು ಆಕ್ಚುಲಿ ಬಲಿಪಶು ಸನಾದಿ ಅಪ್ಪಣ್ಣ ಅವನ ಮಗ. ಹೌದು, ಅವನಿಗೆ ಅಪ್ಪನನ್ನ, ಅವನ ವೃತ್ತಿಯನ್ನು ರಿಜೆಕ್ಟ್ ಮಾಡೋಕೆ ಹಿಂಸೆ ಕ್ರಿಯೇಟ್ ಮಾಡಿರೋದು ಆ ಸಮಾಜ. ಸೊ ನಮ್ಮ ಅನೇಕ ಬದುಕಿನ ಅನೇಕ ಸಂಕಟಗಳನ್ನು ಕೂಡ ಸಿನಿಮಾಗಳು. ಆದ್ರೆ ಸಿನಿಮಾಗಳ ಮೇಲೆ ನಮ್ಮ ಕನ್ನಡದ ಮೇನ್ ಸ್ಟ್ರೀಮ್ ರಿಸರ್ಚ್ ಗಮನ ಹರಿಸೋದೇ ಇಲ್ಲ. ಕಂಪ್ನಿ ನಾಟಕಗಳಾಯ್ತು, ಸಿನಿಮಾ ಹಾಡುಗಳಾಯ್ತು. ನನ್ಗನ್ನಿಸ್ತದೆ ಇದು ಉದ್ದೇಶಪೂರ್ವಕವಾಗಿ ಮುರಿಬೇಕು ಅಂತಲೇ ನಾನು ಅಮೀರ್ ಬಾಯಿ ಅಧ್ಯಯನ ಮಾಡುವಾಗ, ಇನ್ಫ್ಯಾಕ್ಟ್ ಅಮೀರ್ ಬಾಯಿ ಬರೀ ಸಿನಿಮಾ ನಟಿ ಅಲ್ಲ, ಆಕೆ ರಾಷ್ಟ್ರೀಯ ಹೋರಾಟದಲ್ಲಿ ಭಾಗವಹಿಸಿದಳು, ಗಾಂಧೀಜಿ ಪ್ರಿಯವಾದಳು ಮತ್ತು ಗುಡಿ ಸಂಸ್ಕೃತಿನಲ್ಲಿ ಹಾಡ್ತಾ ನಟಿಸ್ತಾ ಇದ್ದಂತ ಎಲ್ಲ ಸಮುದಾಯಗಳಿಗೆ ಕಂಪ್ನಿ ನಾಟಕ ಮತ್ತು ಸಿನಿಮಾ ಒಂದು ಬಿಡುಗಡೆಯಾಗಿ ಬಂದ್ಬಿಡ್ತು. ಭಾರತ ದೇಶವು ಬ್ರಿಟಿಷರಿಂದ ಬಿಡುಗಡೆ ಆಗುವ ಹೊತ್ತಿನಲ್ಲೇ ಈ ಮಹಿಳೆಯರು ಫ್ಯೂಡಲಿಸಂ ಮತ್ತು ತಮ್ಮ ಊರುಗಳ ಸಾಂಪ್ರದಾಯಿಕ ಹಿಡಿತದಿಂದ ಹೊರಗಡೆ ಬಂದು ಒಂದು ಮಾಡರ್ನ್ ಇಂಡಸ್ಟ್ರಿ ರೂಪ ಪಡೆದಿದ್ದಂತಹ ನಾಟಕ ಕಂಪನಿಗಳಿಗೂ ಮತ್ತು ಸಿನಿಮಾಗಳಿಗೂ ಅದು ಮಹಿಳೆಯರ ಬಿಡುಗಡೆ ಕೂಡ ಆಗಿತ್ತು. ಅದರಿಂದ ಆ ಥರದ ಜನರ ಆಲೋಚನಾ ಕ್ರಮವನ್ನು, ಅಭಿರುಚಿಯನ್ನು ಬೆಳೆಸಿದ ಈ ಲೋಕಗಳ ಮೇಲೆ ಕೆಲಸ ಮಾಡಬೇಕು ಅಂತ ಅನಿಸ್ತು. ಚಂದನ್ ಈ ಬಗೆಯ ಪುಸ್ತಕಗಳು ಬರೆದಾಗ ಈ ಪ್ರವಾಸ ಕಥನ, ಬೇರೆ ಓದುಗ ವರ್ಗವೇ ನನಗೆ ಕನೆಕ್ಟ್. ಏನು ರಾಮತ್ ಅವರ ರಿಯಾಕ್ಷನ್ ಏನು, ಅವ್ರ ರೆಸ್ಪಾನ್ಸ್ ಏನಿದಕ್ಕೆ? ನಾನು ನಿಜವಾಗ್ಲೂ ವಿಮರ್ಶೆ ಸಂಶೋಧನೆಗಳನ್ನ ಯಾರೋ ಅಕಾಡೆಮಿಕ್ ವಲಯದಲ್ಲಿರೋರು ಓದಿದಾಗ ಹೆಚ್ಚಾಗಿ ಕರ್ತವ್ಯದ ಭಾಗವಾಗಿ ಓದಿರ್ತಾರೆ ಅಥವಾ ಅವರ ಅಧ್ಯಯನದ ಭಾಗವಾಗಿ ಓದಿರ್ತಾರೆ. ಆದ್ರೆ ಬಹಳ ನಿಜವಾದ ಪ್ರೀತಿ ಪಟ್ಟು ಓದುಗರು ಯಾವನೊಬ್ಬ ಇಂಜಿನಿಯರ್, ಯಾರೋ ಒಬ್ಬ ಆಟೋ ಡ್ರೈವರ್, ಯಾರೋ ಮಹಿಳೆಯರು, ಮುಖ್ಯವಾಗಿ ಲಲಿತ ಪ್ರಬಂಧಗಳಿಗೆ ತುಂಬಾ ಮಹಿಳೆಯರು ರಿಯಾಕ್ಟ್ ಮಾಡಿದ್ರು. ಯಾಕಂದ್ರೆ ಹಿತ್ತಲ ಜಗತ್ತು, ಸಾರು, ಲೋಕಗಳ ಮೇಲೆ ನಾನು ಬಂದೆ. ನಂಗೆ ನಿಜವಾಗ್ಲೂ ಸಂತೋಷ ಆಗೋದು ಆ ಥರದ ಓದುಗರು, ಸಾಹಿತ್ಯವನ್ನ ಶಾಸ್ತ್ರಬದ್ಧವಾಗಿ ಕಲಿಯದೇ ಇದ್ದವರು ಅಥವಾ ಓದದೇ ಇದ್ದವರು ಸೋಷಿಯಲ್ ಮೀಡಿಯಾ ಇದರಲ್ಲಿ, ಫೇಸ್ಬುಕ್ ಅಲ್ಲಿ ಅಥವಾ ಆನ್ಲೈನ್ ಅಲ್ಲಿ, ಪತ್ರಿಕೆಗಳಿಗೆ ಬರೆಯೋದು ನನ್ನ ಅಭಿಪ್ರಾಯದಲ್ಲಿ ನಾವೇನು ಗಂಭೀರವಾಗಿ ರಿಸರ್ಚ್ ಅಂತ ಮಾಡ್ತೀವಿ ಅದು ಅಕಾಡೆಮಿಕ್ ವಲಯಕ್ಕೆ ಹೋಗ್ತದೆ. ಆದ್ರೆ ಅದರ ಒಂದು ಸಾರವನ್ನು ನಾವು ಜನರ ಜೊತೆ ಹಂಚ್ಕೋಬೇಕು ಅನ್ಸುತ್ತೆ. ಆ ದೃಷ್ಟಿಯಿಂದ ಪತ್ರಿಕೆಗಳಿಗೆ ಬರೆಯೋದು ಬಹಳ ಅಗತ್ಯ ಇದೆ. ಅದೊಂದು ಡೆಮೊಕ್ರೆಟಿಕ್, ನಮ್ಮ ಸ್ಕಾಲರ್ಶಿಪ್ ಅನ್ನು ಡೆಮೊಕ್ರಟೈಸ್ ಮಾಡೋ ವಿಧಾನ ಅಂತ ಅನ್ಸುತ್ತೆ. ಅದರ ಬೇರೆ ರೂಪವನ್ನು ನಾವು ಅದ್ರಲ್ಲಿ ತರಬಹುದು. ಮತ್ತು ಹಾಗೆ ಬರೆಯುವಾಗ ಪತ್ರಿಕೆಗಳಿಗೆ ನಮ್ಗೆ ಗೊತ್ತಿಲ್ಲದಂಗೆ ನಮ್ಮ ಭಾಷೆ ಸರಳ ಆಗ್ತದೆ, ಬೇರೆನೆ ಆಗುತ್ತೆ. ಸೊ ಮಾಸಸ್ಗೆ ಬರೆಯುವಾಗ ನಮಗೆ ಒಂದು ಮರುಹುಟ್ಟು ಸಿಗ್ತದೆ. ನೀವು ಆಗ್ಲೇ ಹಿಂದೂಸ್ತಾನಿ ಸಂಗೀತದಲ್ಲಿ ನಿಮ್ಗೆ ಅಪಾರವಾದ ಪ್ರೀತಿ. ಅಮೀರ್ ಬಾಯಿ ಕರ್ನಾಟಕಿ ಪುಸ್ತಕ ಬರೆದಿದ್ದು ಹಿಂದೆನೂ ಅದು ಕೆಲಸ ಮಾಡಿದೆ. ಆಗ್ಲೇ ಒಂದು ಮಾತು ಹೇಳಿದ್ರಿ ನೀವು, ಈ ನಮ್ಮ ಸಾಹಿತ್ಯ ವಿಮರ್ಶೆಯಲ್ಲಿ, ಸಂಸ್ಕೃತಿ ವಿಮರ್ಶೆಯಲ್ಲೇ
ಸಂಗೀತವನ್ನು ಅಷ್ಟು ಗಂಭೀರವಾಗಿ ಪರಿಗಣಿಸಿಲ್ಲ, ಇನ್ಫ್ಯಾಕ್ಟ್ ಹೊರಗಿಟ್ಟಿದ್ದಾರೆ ಅದನ್ನ ಅಂತ. ಇದರಿಂದ ಯಾವ ಥರದ ನಷ್ಟ ಆಗಿರ್ಬೋದು? ಒಂದು ನಮ್ಮ ನವೋದಯದವರು ಸಂಗೀತ ಭಾವಗೀತೆಗಳನ್ನು ಬರೆದ್ರು. ಆದ್ರೆ ನಾವು ಒಂದು ಮರಿಬಾರ್ದು, ನಮ್ಮ ಟ್ರೆಡಿಷನಲ್ಲಿ ಚಂಪು ಕಾವ್ಯಗಳು ಬಿಟ್ರೆ ದಾಸರ ಪದ, ತತ್ವಪದ, ಜನಪದ ಸಾಹಿತ್ಯದ ನೂರಾರು ಪ್ರಕಾರಗಳು, ಸಾಹಿತ್ಯ ಸವಾಲ್ ಜವಾಬ್ ಪದ, ಮೊಹರಂ ಹಾಡು ಎಲ್ಲವೂ ಸಂಗೀತದಲ್ಲೇ ಇದೆ, ಸಂಗೀತ ರೂಪದಲ್ಲಿ. ಅದರ ದೊಡ್ಡ ವಾಂಗ್ಮಯ ಅಂತ ಏನ್ ಕರಿತೀವಿ, ಜನಪದ ವಾಂಗ್ಮಯ, ಅದು ಸಂಗೀತ ರೂಪದಲ್ಲಿ. ಥಿಯೇಟರ್ ಸಾಂಗ್ಸ್, ರಂಗಗೀತೆಗಳು, ಆಮೇಲೆ ಸಿನಿಮಾ ಹಾಡುಗಳು, ಅವು ಕೂಡ ಸಂಗೀತದಲ್ಲಿ. ಸೊ ಸಂಗೀತದಲ್ಲಿಯೇ ನಮ್ಮ ಹೆಚ್ಚಿನ ಸಾಹಿತ್ಯ ಪ್ರಕಟ ಆಗಿದೆ. ಆದ್ರೆ ಆಧುನಿಕ ಸಾಹಿತ್ಯಕ್ಕೆ ಬರ್ತಿದ್ದಾಗೆ ಸಂಗೀತ ಹೇಗೋ ಡಿಸ್ಕನೆಕ್ಟ್ ಆಯ್ತು. ಬಹಳ ದೊಡ್ಡ ಡಿಸ್ಕನೆಕ್ಷನ್ ಮಾಡಿದ್ದು ನವ್ಯದವರು. ಅವ್ರು ಹಾಡೋದನ್ನೇ ಅಪರಾಧ ಅಂತ ಭಾವಿಸ್ಬಿಡಿದ್ರು, ಪದ್ಯನ ಹಾಡೋದನ್ನೇ ಅಪರಾಧ ಅಂತ ಭಾವಿಸಿದ್ರು. ಲಿರಿಕಿಗೆ ಅಪೋಸ್ ಆಗಿದ್ರು. ಲಿರಿಕಿಗೆ ಅಪೋಸ್. ಹೆಂಗೋ ಕಂಬಾರರು ಅವ್ರ ಜೊತೆಲಿದ್ದು ಹಾಡೋದನ್ನ ಬಿಡದೆ. ಆದ್ರೆ ಚನ್ನಣ್ಣ ವಾಲಿಕಾರ ತರದ ಜನಪದ ಪರಂಪರೆಯಿಂದ ಬಂದವ್ರಿಗೆ ಒಂದು ಸ್ಪೇಸಸ್ ಸಿಗ್ಲಿಲ್ಲ, ಅವ್ರಿಗೆ ಬಹಳ ಬಿಕ್ಕಟ್ಟಾಯ್ತು. ನನ್ಗನ್ಸುತ್ತೆ ನಮ್ ಟೆಕ್ಸ್ಟ್ಗಳಲ್ಲಿ ಒಂದು ಗುಣ ಇದೆ, ಏನಂದ್ರೆ ಬಹುಶಿಸ್ತೀಯತೆ ಮತ್ತು ಬಹುಮಾಧ್ಯಮೀಯತೆ. ಬಹುಶಿಸ್ತೀಯತೆ ಅಂದ್ರೆ ಒಂದು ಟೆಕ್ಸ್ಟ್ ಕ್ರಿಯೇಟ್ ಆಯ್ತು ಅಂದ್ರೆ ಅದ್ರೊಳಗಡೆ ಬರೀ ಪೊಯಿಟ್ರಿ ಇರಲ್ಲ. ಅರಸುಗಳಿಗೆದು ವೀರ, ವಿಜರಿಗೆ ಪರಮ ವೇದದ ಸಾರ, ಮಂತ್ರಿ ಜನಕ್ಕೆ ಬುದ್ಧಿಗುಣ ಮತ್ತು ವಿರಹಿಗಳ ಶೃಂಗಾರ, ಇಷ್ಟು ಇದೆ ಅಂತ ಹೇಳ್ತಿದ್ದಾನೆ ಅವನು. ಅದೊಂದು ಪೊಲಿಟಿಕಲ್ ಟೆಕ್ಸ್ಟ್. ಸೊ ಬಹಳಷ್ಟು ಜ್ಞಾನಗಳನ್ನು ಒಂದು ಕಾವ್ಯ ಗರ್ಭೀಕರಿಸಿಕೊಂಡಿರುವ ಟೆಕ್ಸ್ಟ್ಗಳನ್ನೇ ನಮ್ಮ ಕವಿಗಳು ತರ್ತಾ ಇದ್ರು. ಎರಡನೇದು, ನಮ್ ಯಾವುದೇ ರಿಚುವಲ್ ನೋಡಿ, ಈಗ ಜಾತ್ರೆ ಅಂತ ನೋಡಿ ಚಂದನ್, ಜಾತ್ರೆ ಬರೀ ರಿಲಿಜಿಯಸ್ ಅಲ್ಲ, ಅಲ್ಲಿ ವ್ಯಾಪಾರ ನಡೀತಾ ಇರ್ತದೆ, ಅಲ್ಲಿ ನಾಟಕದ ಕಂಪನಿಗಳಿರ್ತದೆ, ಅಲ್ಲಿ ಬಂಧುಗಳು ಬಂದು ಪರಸ್ಪರ ಕೂಡ್ತಾರೆ, ಎಲ್ಲರನ್ನೂ ಒಳಗೊಂಡಿರುತ್ತೆ ಅಲ್ವಾ. ಅಂದ್ರೆ ನಮ್ಮ ಕಲ್ಚರ್ ಹಾಗೆ ಬಹು ಆಯಾಮದಿಂದ ಕೂಡಿದ್ದು, ಅದನ್ನು ಏಕಮುಖಗೊಳಿಸೋದೇ ಬಹಳ ದೊಡ್ಡ ದೋಷ ಅಂತ ಅನ್ಸುತ್ತೆ. ಸೊ ನನ್ಗೆ ಇವತ್ತು ಅನಿಸ್ತಿದೆ, ನಾವು ಸಾಹಿತ್ಯದ ಅಧ್ಯಾಪಕರಾಗಿರೋರಿಗೆ ಥಿಯೇಟರ್ ಜೊತೆಗೆ, ಸಿನಿಮಾ ಜೊತೆಗೆ, ಪೇಂಟಿಂಗ್ ಜೊತೆಗೆ, ಸ್ಕಲ್ಪ್ಚರ್ ಜೊತೆಗೆ ಮತ್ತು ಮ್ಯೂರಲ್ಸ್ ಜೊತೆಗೆ ಒಂದು ಅಭಿರುಚಿ ಇಲ್ಲದೆ ಹೋದ್ರೆ ನಾವು ಒಳ್ಳೆ ಸಾಹಿತ್ಯದ ಅಧ್ಯಾಪಕರಾಗಕ್ಕಾಗಲ್ಲ. ಮತ್ತು ನಮ್ಮ ವಿದ್ಯಾರ್ಥಿಗಳಿಗೆ ಕೂಡ ಈ ಬಹುಮಾಧ್ಯಮಗಳ ಬಗ್ಗೆ ಒಂದು ಎಕ್ಸ್ಪೋಜರ್ ಬೇಕು ಅಂತ ನಂಗೆ ಅನ್ಸುತ್ತೆ. ಇಲ್ಲದೆ ಹೋದ್ರೆ ಬರೀ ಲಿಟ್ರೇಚರ್ ಇದೆಯಲ್ಲ, ಅಕ್ಷರ ಕೇಂದ್ರಿತವಾದ ಲಿಟ್ರೇಚರ್, ಅದು ಬಹಳ ಬೋರಿಂಗ್ ಅನ್ಸುತ್ತೆ. ಸೊ ನೀವು ಹೇಳೋದು ನೋಡಿದ್ರೆ ನಮ್ಮ ಸಾಹಿತ್ಯ ಡಿಪಾರ್ಟ್ಮೆಂಟ್ಗಳು ತರಬೇತಿಯ ಐಡಿಯಾ ಮತ್ತೆ ಹೊಸದಾಗಿ ಯೋಚಿಸ್ಬೇಕಾಗತ್ತೆ. ಯಾಕಂದ್ರೆ ಮಂಟಸನ ಕಾವ್ಯ ಪೊಯಿಟ್ರಿ ಅಥವಾ ಡಾನ್ಸ್ ಮಾಡ್ತಾನೆ ಅವ್ನ ನಡುವೆ, ಸ್ವಲ್ಪ ಇಮೇಜ್ ಕಟ್ಟೋ ರೀತಿನೇ ಬೇರೆ. ನೀವು ಎಲ್ಲಮ್ಮನ ಕಾವ್ಯ ಪೊಯಿಟ್ರಿ ಇದೆ ಮತ್ತು ಡಾನ್ಸ್ ಮಾಡ್ತಾರೆ. ಆದ್ರೆ ನಾವು ಅದನ್ನ ಪ್ರಿಂಟೆಡ್ ಫಾರ್ಮ್ ಅಲ್ಲಿ ಬರೀ ಮಕ್ಕಳಿಗೆ, ನನ್ಗನ್ಸುತ್ತೆ ಆ ಪ್ರಿಂಟೆಡ್ ಫಾರ್ಮ್ ಅಲ್ಲಿ ತರಗತಿಲಿ ಪಾಠ ಮಾಡೋ ಬದಲು ಒಬ್ಬ ಆರ್ಟಿಸ್ಟ್ ಅನ್ನೇ ಕರೆಸಿ ಹಾಡಪ್ಪ ಈ ಪದ್ಯ ಅಂತ ಹೇಳೋದು ತರಗತಿಗಳಿಗೆ. ಈಗ ಸ್ಮಾರ್ಟ್ ಕ್ಲಾಸಸ್ ಆಗಿದೆ. ಸೊ ನಮ್ಮ ಮಕ್ಕಳನ್ನು, ವಿದ್ಯಾರ್ಥಿಗಳನ್ನು ನಾವು ಬೇರೆ ಬೇರೆ ಮಾಧ್ಯಮಗಳಿಗೆ ಎಕ್ಸ್ಪೋಜರ್ ಕೊಡದೆ ಹೋದ್ರೆ ಅವ್ರು ಒಳ್ಳೆ ಲಿಟ್ರೇಚರ್ ಸ್ಟೂಡೆಂಟ್ ಆಗಲ್ಲ. ನಾವು ಅಧ್ಯಾಪಕರಾಗಿ ಬೇರೆ ಬೇರೆ ಈ ಮಾಧ್ಯಮಗಳಿಗೆ ಎಕ್ಸ್ಪೋಜರ್ ಆಗದೆ ಹೋದ್ರೆ, ಅಥವಾ ನಮ್ಮ ರಿಸರ್ಚ್ ಬೇರೆ ಬೇರೆ ಮಾಧ್ಯಮಗಳ ಮೇಲೆ ಕೆಲಸ ಮಾಡದೆ ಹೋದ್ರೆ, ನೋಡಿ ಇವತ್ತಿಗೂ ಕಂಪನಿ ನಾಟಕಗಳಲ್ಲಿ ಕನ್ಗಲ್ ಹನುಮಂತರಾಯರು ಅವರ ನಾಟಕಗಳು ಆಡದ ಹಳ್ಳಿಗಳೇ ಇಲ್ಲ ನಮ್ಮಲ್ಲಿ. ರಕ್ತರಾತ್ರಿ ನಾಟಕ, ಆದ್ರೆ ಕಂದಗಲ್ಲನ್ನು ನಾವು ದೊಡ್ಡ ರೈಟರ್ ಅಂತ ಭಾವಿಸೇ ಇಲ್ಲ. ಎ ಕೈಂಡ್ ಆಫ್ ಕಂಟೆಂಪ್ಟ್ ಈಸ್ ದೇರ್ ಇನ್ ಕನ್ನಡ ಲಿಟ್ರೇಚರ್. ಯಾರು ಈ ಪರ್ಫಾರ್ಮೆನ್ಸ್ಗೆ, ಕಂಪನಿ ನಾಟಕಗಳಿಗೆ, ಇದರಿಂದ ಬಹಳ ಕಳ್ಕೊಂಡಿದೀವಿ ಅಂತ ನಂಗೆ ಅನ್ಸುತ್ತೆ. ಯಾಕಂದ್ರೆ ನಮ್ಮ ಕಲ್ಚರ್ನಲ್ಲೇನೆ ಇನ್ಹೆರಿಟೆಂಟ್ ಆಗಿ ಸಿಕ್ಕಿದೆ. ಡಾನ್ಸ್ ಇದೆ ಮತ್ತು ಬಣ್ಣಗಾರಿಕೆ ಇದೆ. ಇದು ನಮಗೆ ಅಮೀರ್ ಬಾಯಿ ಅಧ್ಯಯನ ಮಾಡುವಾಗ ಇಡೀ ಆ ಲೋಕಗಳನ್ನು ನಮಗೆ ಭೇಟಿ ಮಾಡ್ಲಿಕ್ಕೆ ಸಾಧ್ಯ ಆಯಿತು. ಮತ್ತು ನೀವು ನಿಮ್ಮನ್ನ ಈ ಒಬ್ಬ ಯೂನಿವರ್ಸಿಟಿ ಬುದ್ಧಿಜೀವಿ ಅಂತ ಪರಿಗಣಿಸಿದೆ. ನಾನಾ ಪ್ರಕಾರದ ಜ್ಞಾನ ವ್ಯವಸ್ಥೆಗಳ ಜೊತೆ ಒಂಥರದ ಸಂಬಂಧ ಇಟ್ಕೊಂಡು, ಅದ್ರ ಜೊತೆಗೆ ಜನಪರ ಚಳುವಳಿಗಳ ಜೊತೆನೂ ನೀವು ಒಂಥರದ ಸಂಬಂಧ ಸತತವಾಗಿ ಉಳಿಸ್ಕೊಂಡ್ ಬಂದಿದ್ದೀರ. ಸೊ ಇದರಿಂದಾಗಿ ನಿಮ್ಮ ವೈಚಾರಿಕತೆಯಲ್ಲಿ, ನೀವು ಮಾಡಿದ ಕೆಲಸದಲ್ಲಿ ಯಾವ ಥರದ ಇನ್ಫ್ಲೂಯೆನ್ಸ್ ಅಂತಲ್ಲ, ಅದು ನಿಮ್ಮ ಗಮನವನ್ನು, ನಿಮ್ಮ ವೈಚಾರಿಕತೆಯ ಒಂದು ಗಮನ ಯಾವ ರೀತಿಯಲ್ಲಿ ರೂಪಿಸಿರ್ಬೋದು? ನಮ್ದು ಚಂದನ್ ಗಮನಿಸಿ, ನಮ್ ಎಲ್ಲ ರೈಟರ್ಸ್ ಬೇಸಿಕಲಿ ಚಳುವಳಿಗಾರ, ಬಸವಣ್ಣ ಚಳುವಳಿಗಾರ. ಕುವೆಂಪು ಎಂದೂ ಬೀದಿಗೆ ಇಳಿದು ಚಳುವಳಿ ಮಾಡಿದವರಲ್ಲ. ಆದ್ರೆ ಕರ್ನಾಟಕದ ಭಾಷಾ ಚಳುವಳಿ, ಜಾತಿ ವಿನಾಶ ಚಳುವಳಿ, ರೈತ ಚಳುವಳಿ, ಮಾತೃಭಾಷಾ ಚಳುವಳಿ, ಇವುಗಳನ್ನ ನಾವು ಕುವೆಂಪು ಬಿಟ್ಟು ಮಾಡಕ್ಕೆ ಆಗಲ್ಲ.
ಸೊ ನಮ್ಮ ಕನ್ನಡ ಸಾಹಿತ್ಯದ ಒಳಗಡೆನೆ ಒಂದ್ ಬಗೆ ಚಳವಳಿತನ ಇದೆ. ಅದು ಅದರ ವಿದ್ಯಾರ್ಥಿ ಆಗಿರೋನ್ಗೆ ಚಳವಳಿತನ ಬಂದೇ ಬರುತ್ತೆ ಅಂತ. ಬಟ್ ಚಳುವಳಿಯಿಂದ ಯಾವಾಗ ಅದ್ರ ಜೊತೆ ಇರಬೇಕು, ಅದರ ಹೊರತಾಗಿ ಒಂದು ಡಿಸೆಂಗೇಜ್ಡ್ ಆಗಿ ಕೆಲವು ಗಳಿಗೆಗಳಲ್ಲಿ ಸಂಪೂರ್ಣ ನೀವು ಚಳುವಳಿಗೆ ನಿಮ್ಮನ್ನು ನೀವು ಒದಗಿಸ್ಕೊಂಡ್ರೆ ಅದ್ರದ್ದು ಎಫೆಕ್ಟ್ಸ್ ಬೇರೆ ಆಗತ್ತೆ. ಯಾ ನನ್ಗೆ ಇದನ್ನ ಚರ್ಚೆ ಮುಂದುವರಿಸೋದಾದ್ರೆ, ಈ ಉದಾಹರಣೆಗೆ ನಮ್ಮ ಕರ್ನಾಟಕದ ಬಹಳಷ್ಟು ಚಳುವಳಿಗಳ ಹಿಂದೆ ಕನ್ನಡ ಮೇಷ್ಟ್ರು ಇದ್ದಾರೆ ಮತ್ತು ಇಂಗ್ಲಿಷ್ ಮೇಷ್ಟ್ರು ಖಂಡಿತ. ಇದ್ದಾರೆ. ರಾಮದಾಸ್ ಆಯ್ತು, ಬಗ್ಗೂರ್ ಆಯ್ತು, ಬಿ ಕೃಷ್ಣಪ್ಪ DSS ಇದೆ. ಸೊ ಈ ಸಾಹಿತ್ಯದ ಅಧ್ಯಯನ ಮತ್ತು ಚಟುವಟಿಕೆಗಳ ಹಿಂದಿನೇ ಚಳುವಳಿಯ ಗುಣ ಇದೆ. ಇನ್ನು ನೀವು ಕೇಳಿದ ಪ್ರಶ್ನೆ ಎಷ್ಟು ಮಟ್ಟಿಗೆ ಗುರುತಿಸ್ಕೋಬೇಕು ಅಂತ. ಒಂದು, ನಾನು ಸಂಶೋಧನೆ ಮಾಡುವಾಗ ನನ್ನ ಈ ಸಂಶೋಧನೆ ಆಧುನಿಕ ಚಳುವಳಿಗೆ ಕೂಡ ಉಪಯುಕ್ತ ಆಗಬಹುದಾ ಅಂತ ಒಂದು ಸಣ್ಣ ಆಸೆ ಕೂಡ ನನಗೆ ಇತ್ತು. ಮತ್ತು ತತ್ವಪದಕಾರರು ಅದು ಸ್ವತಃ ಚಳುವಳಿನೇ. ಬಟ್ ಚಳುವಳಿ ಜೊತೆಗೆ ಯಾವ ರೀತಿ ಭಾಗವಹಿಸ್ಬೇಕು, ಎಷ್ಟು ಮಟ್ಟಿಗೆ ಭಾಗವಹಿಸ್ಬೇಕು ಅನ್ನೋದು ಖಂಡಿತ ನಮ್ಗೊಂದು ಲಿಮಿಟೇಷನ್ ಇದೆ. ಒಂದು ಇನ್ಸ್ಟಿಟ್ಯೂಷನಲ್ ಕೆಲಸ ಮಾಡ್ತಾ ಇರ್ತೀವಿ. ಬಟ್ ಆ ಚಳುವಳಿಗೆ ಬೇಕಾದ ತಿಳುವಳಿಕೆಯನ್ನು ಸೃಷ್ಟಿ ಮಾಡೋದು ಮತ್ತು ಚಳುವಳಿಗಳಲ್ಲಿ ಭಾಗವಹಿಸಿ ತಿಳುವಳಿಕೆಯನ್ನು ಪಡೆಯೋದು. ಚಂದನ್, ನನಗೆ ಚಳುವಳಿಗೆ ನನ್ನ ಸಾಹಿತ್ಯದಿಂದ ಉಪಯೋಗ ಎಷ್ಟಾಗಿದೆಯೋ ಗೊತ್ತಿಲ್ಲ, ಬಟ್ ಚಳುವಳಿಗಳಿಂದ ನನ್ನ ದೃಷ್ಟಿಕೋನ ತುಂಬಾ ಬದಲಾಗಿದೆ, ತುಂಬಾ ಪ್ರಯೋಜನ ಪಡ್ತಿದ್ದೀನಿ. ಅದ್ರ ಜೊತೆಗೆ ಒಂದು ಆರ್ಗ್ಯಾನಿಕ್ ಸಂಬಂಧ ಇಟ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ದೀನಿ. ಮತ್ತು ನೀವು ಕರ್ನಾಟಕದಲ್ಲಿ ಮುಸ್ಲಿಂ ಸಮಾಜನ ಹತ್ತಿರದಿಂದ ಗಮನಿಸಿದ್ದೀರ. ಸೊ ಈಗಿನ ಅಂದರೆ ಇದೇ ಸಮಾಜದಲ್ಲಿ ಸೇರಿರೋ ಹಲವಾರು ಸಮುದಾಯಗಳು, ಮುಸ್ಲಿಂ ಸಮುದಾಯಗಳು, ಅವರ ಪರಿಸ್ಥಿತಿಗಳನ್ನ ನೀವು ಗಮನಿಸಿದಾಗ ಏನು ಕಾಣುತ್ತೆ? ಅಂದರೆ ಅವರ ಯಾವ ರೀತಿಯ ತಲ್ಲಣಗಳನ್ನು ಎದುರಿಸ್ತಿದ್ದಾರೆ, ಕ್ರಿಯಾಶೀಲತೆ ಯಾವ ರೀತಿಯಲ್ಲಿ ಇರ್ಬೋದು? ನಾನು ಬಾಲ್ಯದಲ್ಲಿ ನನ್ನ ತಂದೆ, ನನ್ನ ಜೀವನದ ಎರಡು ಮುಖ್ಯವಾದ ನಿರ್ಣಾಯಕ ಗಳಿಗೆಗಳು ಅಂದ್ರೆ, ನನ್ನ ಅಪ್ಪ ಹಳ್ಳಿಯಿಂದ ಪೇಟೆಗೆ ಬಂದಿದ್ದು. ಎರಡನೇದು ಉರ್ದು ಶಾಲೆ ಬಿಡಿಸಿ ಅಥವಾ ಉರ್ದು ಶಾಲೆಗೆ ಸೇರಿಸ್ತಿ, ಕನ್ನಡ ಶಾಲೆಗೆ ಸೇರಿಸ್ತಿ. ಉರ್ದು ಶಾಲೆಗೆ ಸೇರಿಸ್ತಿಲ್ಲ ಯಾಕೆ ಅಂತಂದ್ರೆ, ಅಲ್ಲಿ ಓದ್ದವರು ಮುಂದೆ ಹೋಗಕ್ ಸಾಧ್ಯ ಇಲ್ಲ ಅಂತ ಒಂದು ರಿಯಾಲಿಟಿ ಇತ್ತು. ಸೊ ನಾನು ನನ್ನ 40 ವರ್ಷದ ಬದುಕಲ್ಲಿ ಅಂತ ಒಂದು ಐಡೆಂಟಿಟಿ ಕ್ರೈಸಿಸ್ ಅನ್ನೋ ಅಂತ ಪರಕೀಯಗೊಳಿಸುವ ಒಂಥರ ಆತಂಕ ಪಡುವ ಸನ್ನಿವೇಶ ಎದುರಿಸ್ತಿಲ್ಲ. ಆದ್ರೆ ಕಳೆದ 20 ವರ್ಷಗಳಲ್ಲಿ ಅದು ಜಾಸ್ತಿ ಕಾಣ್ತಾ ಇದೆ. ಒಂಥರದಲ್ಲಿ ಭಾರತದ ಮುಸಲ್ಮಾನರು ಚರಿತ್ರೆಯ ಬಲಿಪಶುಗಳು ಅನ್ಸುತ್ತೆ. ಯಾಕಂದ್ರೆ ಚರಿತ್ರೆಯಲ್ಲಿ ಯಾವನು ಏನು ಮಾಡಿ ಹೋಗಿದ್ದಕ್ಕೆ ಅವರು ಉತ್ತರದಾಯಿಗಳನ್ನಾಗಿ ಮಾಡಲಾಗ್ತಾ ಇದೆ. ಟಿಪ್ಪು ಬಗ್ಗೆ ಚರ್ಚೆ ಆಗ್ತಿದೆ ಅಂದ್ರೆ ಟಿಪ್ಪು ಬಗ್ಗೆ ಚರ್ಚೆ ಅಲ್ಲ, ಟಿಪ್ಪು ಬಗ್ಗೆ ಚರ್ಚೆಯಲ್ಲಿ ಹುಟ್ಟುವ ಈ ಕೋಪವನ್ನ, ದ್ವೇಷವನ್ನ ಸಮುದಾಯಕ್ಕೆ ಶಿಫ್ಟ್ ಆಗ್ತಾ ಇದೆ. ಅದು ಹಿಸ್ಟ್ರಿಯ ಚರ್ಚೆ ಮಾತ್ರ ಅಲ್ಲ. ಮತ್ತು ಬೇರೆ ಯಾವುದೋ ದೇಶದಲ್ಲಿ ಯಾರೋ ಒಬ್ಬ ಉಗ್ರಗಾಮಿ ಏನಾದ್ರು ಮಾಡಿದ್ರೆ ಅದಕ್ಕೆ ಕೂಡ ಉತ್ತರದಾಯಿ. ಅದರಿಂದ ಒಂಥರದಲ್ಲಿ ಚಾರಿತ್ರಿಕ ಬಲಿಪಶು ಈ ಸಮುದಾಯ. ಮತ್ತು ಒಳಗಡೆಯಿಂದ ಸಂಪ್ರದಾಯವಾದಿಗಳನ್ನ ಎದುರಿಸಬೇಕಾಗಿದೆ, ಮುಸ್ಲಿಂ ಸಂಪ್ರದಾಯವಾದಿಗಳನ್ನು ಕೂಡ ಎದುರಿಸಬೇಕಾಗಿದೆ. ಮತ್ತು ಸಾಚಾರ್ ರಿಪೋರ್ಟ್ ಪ್ರಕಾರ ದಲಿತರಿಗಿಂತಲೂ ಶೈಕ್ಷಣಿಕವಾಗಿ ಮುಸಲ್ಮಾನರು ಹಿಂದುಳಿದಿದ್ದಾರೆ. ಆದ್ರಿಂದ ಇಂಥದೊಂದು ಬಿಕ್ಕಟ್ಟಲ್ಲಿ ಮುಸಲ್ಮಾನರು, ಭಾರತದ ಮುಸಲ್ಮಾನರು ಅದು ಏಕರೂಪಿಯಾಗಿಲ್ಲ, ಅದು ಬೇರೆ ಖಂಡಿತ ಬಹುರೂಪಿಯಾಗಿದೆ. ಹೊಸ ತಲೆಮಾರು ಬಹಳ ಕ್ರಿಯಾಶೀಲತೆಯನ್ನು ಪ್ರಕಟ ಮಾಡ್ತಿದೆ. ಯಾರೋ ರಲಿಯಾ ಅಂತ ಒಬ್ಬ ಹೆಣ್ಮಗಳು ಪದ್ಯ ಬರ್ತಿದ್ದಾಳೆ. ತುಂಬಾ ಜನ ಹೊಸ ತಲೆಮಾರಿನವರು ಬಹಳ ಡಿಫ್ರೆಂಟ್ ಆಗಿ ಕೋಮುವಾದವನ್ನು ಮತ್ತು ಒಳಗಿನ ಮೂಲಭೂತವಾದ ಎರಡನ್ನೂ ರಿಜೆಕ್ಟ್ ಮಾಡ್ತಾರೆ. ಭಾರತದಲ್ಲಿ ಬೇರೆ ಬೇರೆ ಸಮುದಾಯಗಳ ಜೊತೆಗೆ ನಾವು ಬದುಕಬೇಕಾಗಿದ್ದಿಲ್ಲ, ಆ ಸಂಬಂಧಗಳನ್ನ ಹೇಗೆ ಕಟ್ಕೋಬೇಕು ಅನ್ನೋದು ವಿಷಯದಲ್ಲಿ ಹೊಸ ತಲೆಮಾರೊಂದು ಉದಿಸ್ತಾ ಇದೆ ಅಂತ ನನಗೆ ಅನಿಸ್ತಿದೆ. ಚಂದನ್, ನಿಮ್ಗೆ ಗೊತ್ತಿದೆ, ನಮ್ಮ ರಾಜಕಾರಣ ಈ ಬಗೆಯ ಸಾಮಾಜಿಕ ವಿದ್ವೇಷಗಳನ್ನು ಹುಟ್ಟಿಸ್ತಾ ಸಮಾಜಕ್ಕೆ ಟ್ರಾನ್ಸ್ಫರ್ ಮಾಡ್ತಿರುವಾಗ ಸಮಾಜ ವಾಪಸ್ ರಾಜಕಾರಣಕ್ಕೆ ಹೇಳಬೇಕಾಗಿದೆ, ಇದಲ್ಲ ದೇಶ ಕಟ್ಟುವ ವಿಧಾನ ಅಂತ. ನನ್ಗನ್ಸುತ್ತೆ ಭಾರತದ ಸಾಮಾನ್ಯ ಜನ ಸಹನಶೀಲರು ಮತ್ತು ದ್ವೇಷ ಮಾಡೋ ಜನ ಒಂದು ಎಲಿಮೆಂಟ್ಸ್ ಎಲ್ಲ ಕಡೆ ಇರ್ತಾರೆ. ಆ ಸಾಮಾನ್ಯ ಜನ ಬಹಳ ಬಹುಸಂಖ್ಯಾತರಾಗಿರ್ತಾರೆ, ಆದ್ರೆ ವಾಯ್ಸ್ಲೆಸ್ ಆಗಿರ್ತಾರೆ. ಅವ್ರ ಜೊತೆಗೆ ಬದುಕುವ, ಅವ್ರ ಜೊತೆಗೆ ಸಂಬಂಧ ಬೆಳೆಸುವ, ಅವ್ರ ಜೊತೆಗೆ ಒಂದು ಒಡನಾಟ ಮಾಡುವ ಒಂದು ಹೊಸ ಹಾದಿಯಲ್ಲಿ ಒಂದು ಹೊಸ ತಲೆಮಾರು ಬರ್ತಾ ಇದೆ ಅಂತ ನನಗೆ ಅನಿಸ್ತಿದೆ. ಈಗ ನೀವು ಮಾಡ್ತಿರೋ ಸಂಶೋಧನೆ ಕರ್ನಾಟಕದ ಬೌದ್ಧ ಸಮುದಾಯಗಳ ಬಗ್ಗೆ, ನಾವು ಬೌದ್ಧರನ್ನು ಸೇರಿಸಿ ಇವ್ರ ಬಗ್ಗೆ ಯಾವ ತರದ್ದು ನಿಮ್ಮ ಸಂಶೋಧನೆ ಅಂದ್ರೆ, ನಿಮ್ಮ ಯಾವ ತರದ ಯಾವ ಪ್ರಶ್ನೆಗಳಿಂದ ನೀವು ಇವ್ರನ್ನ ಸ್ಟಡಿ ಮಾಡ್ತಾ ಇದ್ದೀರಾ? ಕರ್ನಾಟಕದ ಬದುಕನ್ನು, ಜನರ ಬದುಕನ್ನು ರೂಪಿಸಿರುವ ಮುಖ್ಯ 5-6 ಫಿಲಾಸಫಿಗಳನ್ನು ನಾನು ಗುರುತು ಮಾಡಿಕೊಂಡೆ. ಸುಫಿಸಂ, ನಾಥ, ಶಾಕ್ತ, ಆರೂಢ, ಅವಧೂತ, ಅಣ್ತಿಸಿ ಧಮ್ಮ. ಧಮ್ಮಕ್ಕೆ
ಬುದ್ಧ ಬಳಸಿದ ಶಬ್ದ ಅದು ಧಮ್ಮಕ್ಕೆ 2 ಡೈಮೆನ್ಷನ್ ಇದೆ. ಹಿಸ್ಟಾರಿಕಲ್ ಧಮ್ಮ ಅಂದ್ರೆ ಕರ್ನಾಟಕದಲ್ಲಿ ಗತಕಾಲಕ್ಕೆ ದೊಡ್ಡ ಬೌದ್ಧ ಸಮಾಜ ಇತ್ತು. ಇಡೀ ದಕ್ಷಿಣ ಕನ್ನಡದಲ್ಲಿ ಎಲ್ಲ ಕಡೆ ಬೌದ್ಧ ವಿಗ್ರಹಗಳು ಸಿಗ್ತಾ ಇವೆ, ಸ್ತೂಪಗಳು ಸಿಗ್ತಾ ಇವೆ, ದೊಡ್ಡ ಪ್ರಮಾಣದಲ್ಲಿತ್ತು. ಮತ್ತು ಸಾತವಾಹನರ ಕಾಲದಲ್ಲಂತೂ ನಮ್ಮ ಇಡೀ ಗುಲ್ಬರ್ಗ ಭಾಗದಲ್ಲಿ ಮತ್ತು ಅಶೋಕನ ಶಾಸನಗಳು ಎಷ್ಟೊಂದಿವೆ. ಒಂದ್ ಕಾಲಕ್ಕೆ ಕರ್ನಾಟಕದಲ್ಲಿ ಬಹಳ ದೊಡ್ಡ ಮಟ್ಟದ ಬೌದ್ಧ ಸಮಾಜ ಇತ್ತು ಅಂತ ಅನಿಸ್ತದೆ. ಬೌದ್ಧ ಸಾಹಿತಿಗಳು ಅವರೇ ಮೊದಲಿಗರು ಬರೆದ್ರು. ಇದ್ರ ಬಗ್ಗೆ ಐತಿಹಾಸಿಕ ದಾಖಲೆ ಕಷ್ಟನ ಸಿಗೋದು. ಸಾಹಿತ್ಯದ ದಾಖಲೆಗಳು ಸಿಗ್ತಾ ಕಷ್ಟ, ಬಟ್ ಕೆಲವು ಹೈಪೋಥಿಸಿಸ್ ಗಳನ್ನು ಕ್ರಿಯೇಟ್ ಮಾಡಿದ್ದಾರೆ. ಉದಾಹರಣೆಗೆ ಕವಿರಾಜ ಮಾರ್ಗದಲ್ಲಿ ಇಂತಿಂತ ಕವಿಗಳು ಇದ್ರು ಅಂತ ಹೇಳುವಾಗ ಅವ್ರು ಬಹುಶಃ ಬೌದ್ಧ ರೈಟರ್ಸ್ ಆಗಿರ್ಬೋದು. ಬಟ್ ಹಿಸ್ಟಾರಿಕಲಿ ಬುದ್ಧಿಸಂ ಕರ್ನಾಟಕದಲ್ಲಿ ಇತ್ತು ಅನ್ನೋದಕ್ಕೆ ಇಷ್ಟೊಂದು ವಿಹಾರಗಳು, ಇಷ್ಟೊಂದು ಸ್ತೂಪಗಳು, ಇಷ್ಟೊಂದು ಚೈತ್ಯಾಲಯಗಳು, ಇಷ್ಟೊಂದು ವಿಗ್ರಹಗಳಿವೆ. ನನಗೆ ಆ ಹಿನ್ನೆಲೆಯಲ್ಲಿ ಇಟ್ಕೊಂಡು ನಿಜವಾಗ್ಲೂ ನಾನು ಕೆಲಸ ಮಾಡ್ತಿರೋದು ಈಗ ಬೇರೆ ಬೇರೆ ಸಮುದಾಯಗಳು, ಮಾತ್ರ ದಲಿತರು ಮಾತ್ರ ಅಲ್ಲ. ಯಾಕಂದ್ರೆ ಧಮ್ಮ ದೀಕ್ಷೆ ತೆಗೆದುಕೊಳ್ಳದೆ ಅನೇಕ ಜನ ಬುದ್ಧನನ್ನು ಫಾಲೋ ಮಾಡ್ತಿದ್ದಾರೆ. ಅವರು ಯಾರು ಬಂತೆಗಳನ್ನ ಸಂಪರ್ಕಿಸಿಲ್ಲ, ವಿಹಾರಗಳಿಗೂ ಹೋಗಲ್ಲ, ಬಟ್ ಮಾನಸಿಕವಾಗಿ ಆಲೋಚನಾ ಕ್ರಮದಲ್ಲಿ ಬುದ್ಧಿಸ್ಟ್ ಆಗಿದ್ದಾರೆ. ಅಂಥದ್ದೊಂದು ದೊಡ್ಡ ವರ್ಗ ಇದೆ. ಅದನ್ನು ನಾನು ಈ ಧಮ್ಮ ಪಂಥದಲ್ಲಿ ನಾನು, ಆಮೇಲೆ ರಾಜರತ್ನಂನಿಂದ ಹಿಡಿದು ತುಂಬಾ ಜನ ಬುದ್ಧಿಸಂ ಮೇಲೆ ಕೆಲಸ ಮಾಡಿ. ನಮ್ಮ ಗೋವಿಂದ ಪೈ ಅವರು, ನಾನು ಆಕ್ಚುಲಿ ಜೆರುಸಲೇಮ್ಗೆ ಹೋದಾಗ ಬಹಳ ಸಂತೋಷ ಪಟ್ಟೆ. ಯಾಕಂದ್ರೆ ಜೀಸಸ್ ಯೇಸುವನ್ನ ಶಿಲುಬೆಗೆ ಏರಿಸಿದ ಬೆಟ್ಟದ ಹೆಸರು ಗೊಲ್ಗೊಥಾ ಅಂತ. ಗೊಲ್ಗೊಥಾ ಪಾಠ ಮಾಡಿದ್ದೆ, ಆದ್ರೆ ಗೊಲ್ಗೊಥಾ ಬೆಟ್ಟ. ಸೊ ನಮ್ಮ ಹಳೆ ಲೇಖಕರು ಬಹಳ ಸೆಕ್ಯುಲರ್ ಆಗಿದ್ರು, ಬೇರೆ ಬೇರೆ ಧರ್ಮಗಳ ಬಗ್ಗೆ. ಸೊ ಅವರು ಸೃಷ್ಟಿ ಮಾಡಿರೋ ಸಾಹಿತ್ಯ ಏನಿದೆ, ಬುದ್ಧಿ ಸಾಹಿತ್ಯ, ಅದರಲ್ಲಿ ಯಾವ ಒಂದು ಸೆನ್ಸಿಬಿಲಿಟಿ ಇದೆ. 3ನೇದು ದಲಿತರು ಯಾಕೆ ನವಯಾನಕ್ಕೆ ಹೋಗ್ತಿದ್ದಾರೆ. ಬಾಬಾ ಸಾಹೇಬ್ರ ಧಮ್ಮಕ್ಕೂ, ಅದು ಟಿಬಿಟಿಯನ್ ಬುದ್ಧಿಸಂ ಅಲ್ಲ, ಕರ್ನಾಟಕದಲ್ಲಿ ಟಿಬಿಟಿಯನ್ ಬುದ್ಧಿಸಂ ಇದೆ. ಈ ಧಮ್ಮ ನವಯಾನಕ್ಕೆ ಒಂದು ವಿಮೋಚನಾ ಥಿಯಾಲಜಿಯಾಗಿ, ವಿಮೋಚನಾ ಸಿದ್ಧಾಂತವಾಗಿ ಬಂದಿದೆ. ನಿಜವಾಗ್ಲೂ ಈ ಸ್ವೀಕಾರ ಮಾಡಿದ್ಮೇಲೆ ಆ ಕುಟುಂಬಗಳಲ್ಲಿ ಯಾವ ಬಗೆಯಲ್ಲಿ ಒಂದು ತಲ್ಲಣಗಳು ಉಂಟಾಗಿದೆ, ಸಂಭ್ರಮ ಉಂಟಾಗಿದೆ. ಈ ಎರಡನ್ನೂ ನಾನು ಅಧ್ಯಯನ ಮಾಡ್ತಿದ್ದೀನಿ. ನನ್ನ ಹಳ್ಳಿಗಳಿಗೆ ಹೋಗಿ ಆ ಮನೆಗಳಲ್ಲೇ ಇದ್ದು ಮಹಿಳೆಯರ ಜೊತೆಗೆ, ಮಕ್ಕಳ ಜೊತೆಗೆ, ಬಂತೆಗಳ ಜೊತೆಗೆ, ಗಂಡಸರ ಜೊತೆಗೆ ಮಾತಾಡಿ ಯಾವ ಬಗೆಯಲ್ಲಿ ಒಂದು ಹೊಸ ಧರ್ಮ ಕರ್ನಾಟಕಕ್ಕೆ ಒಂದು ವಿಮೋಚನಾ ಶಕ್ತಿಯಾಗಿ ಬರ್ತಾ ಇದೆ. ಒಂದು ರಾಜಕೀಯ ಶಕ್ತಿ ಕೂಡ ಹೌದು, ಅದು ಬರೀ ಧಮ್ಮ ಮಾತ್ರ ಅಲ್ಲ, ಒಂದು ಸಾಮಾಜಿಕ ಚಳವಳಿ ಕೂಡ ಹೌದು. ಈ ಅರ್ಥದಲ್ಲಿ ನಾನು ಆ ಅಧ್ಯಯನವನ್ನು ಮಾಡ್ತಾ ಇದ್ದೆ. ಸಂಶೋಧನೆ ಯಶಸ್ಸಾಗಲಿ ರಾಮತ್. ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದಕ್ಕೆ ಥ್ಯಾಂಕ್ ಯು. ವೀಕ್ಷಕರೇ, ರಾಮತ್ ಅವರ ಆಲೋಚನೆಗಳು ನನ್ನಷ್ಟೇ ನಿಮಗೂ ಮೆಚ್ಚುಗೆಯಾಗಿವೆ, ಪ್ರಿಯವಾಗಿವೆ ಅಂತ ಭಾವಿಸಿದ್ದೀನಿ. ಧನ್ಯವಾದ.